ಈಗ ನೀವು ಹೇಳಿದ್ರಿ ನೋವೇನು ಅಂತ ಆಗೋದಿಲ್ಲ ಅಂತ, ಮತ್ತೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ? ಏನು ಅನ್ಕೋತಾರೆ, ನಾನು 1 ಲಕ್ಷದ ಲೆನ್ಸ್ ಹಾಕಿಬಿಟ್ರೆ ನನಗೆ ತುಂಬ ಒಳ್ಳೆಯ ದೃಷ್ಟಿ ಬರುತ್ತೆ. ಈ ಥರ ಎಲ್ಲ ಇದ್ದಾಗ ಈ ಮತ್ತೆ ಪೊರೆ ಆಪರೇಷನ್ ಮಾಡಿಸೋದು ಎಷ್ಟರ ಮಟ್ಟಿಗೆ ಸೇಫ್ ಅನಿಸುತ್ತೆ ನಿಮಗೆ? ಆವಾಗೇನಾಗುತ್ತೆ, ಆ ಕಣ್ಣು ಟೋಟಲ್ ಆಗಿ ಅಂದರೆ ದೃಷ್ಟಿ ಟೋಟಲ್ ಆಗಿ ಕಡಿಮೆ ಆಗಿಬಿಡುತ್ತೆ. ಆ ಕಣ್ಣಲ್ಲಿ ಇಷ್ಟು ಹತ್ರದ್ದು ಕೂಡ ಥಿಂಗ್ಸ್ ಕಾಣಿಸೋದಿಲ್ಲ. ಹಾಗಾದರೆ ವಯಸ್ಸಾದವರಲ್ಲಿ ಮಾತ್ರ ಈ ಕಣ್ಣಿನ ಪೊರೆ ಕಾಣಿಸ್ಕೊಳ್ಳುತ್ತೆ, ಚಿಕ್ಕ ವಯಸ್ಸಿನವರಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅಂತನಾ? ನಾವು ಎಷ್ಟು ವರ್ಷಗಳು ದೃಷ್ಟಿ ಇಲ್ಲದೆ ಒದ್ದಾಡೋದಿರುತ್ತಲ್ಲ, ಅದಾದರೂ ತಪ್ಪುತ್ತೆ. ಪೊರೆ ಬರೋದಕ್ಕೆ ಒಂದಷ್ಟು ಥರ ಕಾರಣಗಳಿರ್ಬೋದು ಅಂತ ಹೇಳಿದಾಗೆ, ಸೊ ಇದಕ್ಕೆ ಆಪರೇಷನ್ ಒಂದೇ ದಾರಿ. ಜೈ ಶ್ರೀ ಗುರುದೇವ್. ಎಲ್ಲರಿಗೂ PGS MCH ಆರೋಗ್ಯವಾಣಿ ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಶಿಲ್ಪಾ, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಫಿಸಿಯಾಲಜಿ. ಇವತ್ತಿನ ವಿಷಯ ಏನಿರ್ಬೋದು ವೀಕ್ಷಕರೇ? ಈಗ ನೀವು ನೋಡ್ತಾ ಇದ್ದೀರಲ್ಲ, ಈಗ ನೀವು ಹೇಗೆ ವಿಡಿಯೋ ನೋಡ್ತಾ ನಿಮ್ಮ ದೃಷ್ಟಿ ಮಂಜಾಗ್ತಾ ಬರ್ತಾ ಇದೆ ಅಂತ ಅನ್ಸಿದ್ರೆ ನಿಮ್ಗೆ ಹೆಂಗೆ ಫೀಲ್ ಆಗುತ್ತೆ? ಅದರಲ್ಲಿ ವಯಸ್ಸಾಗ್ತಾ ದೃಷ್ಟಿನಲ್ಲಿ ಮಂದತೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಆದಾಗ ನೀವೇನ್ ಮಾಡ್ತೀರಾ? ತಕ್ಷಣಕ್ಕೆ ಕಣ್ಣಿನ ಡಾಕ್ಟ್ರಿಗೆ ಹೋಗಿ ತೋರಿಸ್ಕೊಂತೀರ. ಕಣ್ಣಿನ ಡಾಕ್ಟ್ರಿಗೆ ತೋರಿಸಿದಾಗ ಅವ್ರು ಹೇಳ್ತಾರೆ ನಿಮ್ಗೆ ಕೆಟ್ರಾಕ್ಟ್ ಆಗಿದೆ, ಕಣ್ಣಲ್ಲಿ ಪೊರೆ ಬಂದಿದೆ ಅಂತ ಹೇಳ್ತಾರೆ. ಏನಿದು ಪೊರೆ ಬಂದಿದೆ ಅಂದ್ರೆ ಏನಾದ್ರು ಪರದೆ ತರ ಏನಾದ್ರು ನಮ್ಮ ಕಣ್ಣು ಮುಂದೆ ಬಂದಿದ್ಯಾ, ಏನದು, ಹೇಗೆ, ಅಥವಾ ಇದಕ್ಕೆ ಏನ್ ಮಾಡಿದ್ರೆ ನಮ್ಗೆ ಟ್ರೀಟ್ಮೆಂಟ್ ಸಿಗತ್ತೆ? ಇದೆಲ್ಲದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಳ್ಳೋದಕ್ಕೆ ಅಂತಾನೆ ನಮ್ಮ ಜೊತೆ ಇವತ್ತು PGS ಮೆಡಿಕಲ್ ಕಾಲೇಜು ಹಾಸ್ಪಿಟಲ್ನ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಆಫ್ಥಾಲ್ಮಾಲಜಿ ಡಿಪಾರ್ಟ್ಮೆಂಟ್ ಇರುವಂತ ಡಾಕ್ಟರ್ ಸ್ಫೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಸ್ಫೂರ್ತಿ ಅವರೇ, PGS MCH ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಜೈ ಶ್ರೀ ಗುರುದೇವ್. ನಮಸ್ಕಾರ ಡಾಕ್ಟರ್ ಶಿಲ್ಪಾ ಅವರೇ, ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿರೋದಕ್ಕೆ ನನಗೆ ಬಹಳ ಧನ್ಯವಾದಗಳು. ಡಾಕ್ಟರ್ ಸ್ಫೂರ್ತಿ ಅವರೇ, ಈಗಷ್ಟೇ ನಾನು ಕೆಟ್ರಾಕ್ಟ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಏನಿದು ಕೆಟ್ರಾಕ್ಟ್ ಅಥವಾ ಕಣ್ಣಿನಲ್ಲಿ ಪೊರೆ ಬರೋದು ಅಂತ ಹೇಳ್ತಾರಲ್ಲ, ಏನ್ ಹಾಗಂದ್ರೆ? ಶಿಲ್ಪಾ ಅವರೇ, ನಮ್ಮ ಕಣ್ಣು ಇದೆಯಲ್ಲ, ಅದು ಸೇಮ್ ಕ್ಯಾಮರಾ ಇದ್ದ ಹಾಗೆ. ಕ್ಯಾಮ್ರಾದಲ್ಲಿನೂ ಕೂಡ ಲೆನ್ಸ್ ಇರುತ್ತೆ, ಅದೇ ರೀತಿ ನಮ್ಮ ಕಣ್ಣೊಳಗೆ ಕೂಡ ಒಂದು ಲೆನ್ಸ್ ಅನ್ನೋ ಒಂದು ಭಾಗ ಇರುತ್ತೆ. ಲೈಟ್ ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಮೊದಲು ಕಾರ್ನಿಯಾ ಅಂತ ಅದ್ರ ಮೇಲೆ ಬೀಳುತ್ತೆ, ನೆಕ್ಸ್ಟ್ ಪದರ ಲೆನ್ಸ್ ಮೇಲೆ ಬೀಳುತ್ತೆ. ಈ 2 ಪದರಗಳು ಕ್ಲಿಯರ್ ಆಗಿ ಇರಬೇಕು. ಆ ಲೈಟ್ ಅನ್ನೋದು ಅದು ರೆಟಿನಾನ ತಲುಪಬೇಕು ಅಂದ್ರೆ ಕಾರ್ನಿಯಾ ಹಾಗೂ ಲೆನ್ಸ್ 2 ಕ್ಲಿಯರ್ ಆಗಿ ಇರಬೇಕು. ಸೊ ನಾವು ಹುಟ್ಟದಲ್ಲಿಂದ ನಾರ್ಮಲಿ ಕಾರ್ನಿಯಾ ಮತ್ತೆ ಲೆನ್ಸ್ ಕ್ಲಿಯರ್ ಆಗಿರುತ್ತೆ. ಹಾಗಾಗಿ ಆ ಲೈಟ್ ಅನ್ನೋದು ಹೊರಗಡೆಯಿಂದ ಬರೋ ಕಿರಣಗಳು ರೆಟಿನಾ ತಲುಪಿ, ರೆಟಿನಾದಿಂದ ನಮ್ಮ ಮೆದುಳನ್ನು ತಲುಪಿ ನಮ್ಗೆ ಆ ಇಮೇಜ್ ಅನ್ನೋದು ಫಾರ್ಮ್ ಆಗುತ್ತೆ. ಈ ಕ್ಯಾಟ್ರಾಕ್ಟ್ ಅಲ್ಲಿ ಏನಾಗುತ್ತೆ, ಹೋಗ್ತಾ ಆ ಏನು ಕ್ಲಾರಿಟಿ ಇರುತ್ತೆ ಅದು ಕಡಿಮೆ ಆಗುತ್ತೆ. ಪೂರ್ತಿಯಾಗಿ ಅದರಲ್ಲಿ ಒಂದು ಅಡ್ಡ ಬಂದ ಹಾಗೆ ಆ ಲೆನ್ಸ್ ಅನ್ನೋದು ಒಂದು ಮೋಡಗಟ್ಟದಾಗೆ ಆಗ್ಬಿಡುತ್ತೆ. ಆ ಲೆನ್ಸಿನ ಕಲರೇ ಚೇಂಜ್ ಆಗುತ್ತೆ, ಮೋಡಗಟ್ಟದಾಗೆ ಆಗುತ್ತೆ. ಸೊ ಅದನ್ನ ನಾವು ಪೊರೆ ಬರೋದು ಅಥವಾ ಕ್ಯಾಟ್ರಾಕ್ಟ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದು ಏನು ನಮ್ಮ ಮುಂದೆ ಪದ್ರ ಬಂದಿದೆ ನಮ್ಮ ಕಣ್ಣಿನ ಮುಂದೆ ಅನ್ನೋ ತರ ಏನಲ್ಲ, ನಮ್ಮಲ್ಲೇ ಇರೋ ಲೆನ್ಸು ಮೋಡಗಟ್ಟದಾಗೆ ಆದಾಗ ಅದರಲ್ಲಿ ಆಗೋ ಕೆಮಿಕಲ್ ಚೇಂಜಸ್, ಮೆಟಬಾಲಿಕ್ ಚೇಂಜಸ್, ಅದ್ರೊಳಗಡೆ ಏನೇನು ಚೇಂಜಸ್ ಆಗುತ್ತೋ ಅದರಿಂದ ಆಗೋ ಬದಲಾವಣೆಯಿಂದ ನಮ್ಗೆ ಪೊರೆ ಬಂದಿದೆ ಅಂತ ಹೇಳೋದು. ಹೌದು. ಯಾವ ಕಾರಣಕ್ಕೆ ಈ ತರ ಪೊರೆ ಬರೋದು ಚಾನ್ಸಸ್ ಇರುತ್ತೆ? ಇದು ಹೇಗೆ ನಮ್ಮ ವಯಸ್ಸಿನ ಒಂದು ಸಹಜವಾಗಿ ತಲೆ ಕೂದಲು ಎಲ್ಲ ಬೆಳ್ಳಗಾಗುತ್ತೆ ಅಥವಾ ಚರ್ಮದಲ್ಲಿ ಸುಕ್ಕುಗಟ್ಟುತ್ತೆ, ಅದೇ ರೀತಿ ಲೆನ್ಸ್ ಅಲ್ಲಿ ಕೂಡ ನಾವು ವಯಸ್ಸಾಗ್ತಿದ್ದ ಹಾಗೆ ಕೆಲವು ಚೇಂಜಸ್ ಆಗ್ತದೆ. ಅಲ್ಲಿ ಲೆನ್ಸ್ ಅಲ್ಲಿ ಪೂರ್ತಿಯಾಗಿ ಕೆಲವು ಪ್ರೋಟೀನ್ಸ್ ಇರುತ್ತೆ. ಬರ್ತಾ ಆ ಪ್ರೋಟೀನ್ಸ್ ನಲ್ಲಿ ಬದಲಾವಣೆಗಳು ಕಾಣುತ್ತೆ. ಆ ಏಜ್ ಹೇಗೆ ಪ್ರೋಗ್ರೆಸ್ ಆಗುತ್ತೆ, ಪ್ರೋಟೀನ್ಸ್ ನಲ್ಲಿ ಕೂಡ ಬದಲಾವಣೆಗಳು ಕಾಣುತ್ತೆ. ಈ ಬದಲಾವಣೆಗಳಿಂದನೇ ಅದು ಮೋಡಗಟ್ಟುತ್ತೆ. ಹಾಗಾಗಿ ವಯಸ್ಸಹಜವಾಗಿ ವಯಸ್ಸಾಗ್ತಾ ಬರುವಂತ ಕಾಯಿಲೆನೇ ಕ್ಯಾಟ್ರಾಕ್ಟ್. ವಯೋಸಹಜವಾಗಿ ಬರುವಂತಹ ಒಂದು ಕಂಡೀಷನ್ ಈ ಕೆಟ್ರಾಕ್ಟ್ ಅಥವಾ ಕಣ್ಣಿನ ಪೊರೆ ಅಂತ ಹೇಳಿದ್ವಿ. ಹಾಗಾದ್ರೆ ವಯಸ್ಸಾದವರಲ್ಲಿ ಮಾತ್ರ ಈ ಕಣ್ಣಿನ ಪೊರೆ ಕಾಣಿಸ್ಕೊಳ್ಳುತ್ತೆ, ಚಿಕ್ಕ ವಯಸ್ಸಿನವರಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅಂತನಾ? ಹೀಗೆ ಈ ತರ? ಆ ರೀತಿ ಅಲ್ಲ. ಚಿಕ್ಕಲ್ಲಿ ಕೂಡ 50ಕ್ಕಿಂತ ಕಡಿಮೆ ವಯಸ್ಸಿನವ್ರಿಗೆ ಕೂಡ ಪೊರೆ ಕಾಣಿಸ್ಕೋಬಹುದು. ಯಾವಾಗ ಅಂದ್ರೆ ನಾವು ಕೆಲವು ಮೆಟಬಾಲಿಕ್ ಡಿಸೀಸಸ್, ಎಸ್ಪೆಷಲಿ ಈ ಶುಗರ್ ಅಥವಾ ಮಧುಮೇಹ ಇರೋರಿಗೆ ಬೇಗ ಪೊರೆ ಬರೋ ಚಾನ್ಸಸ್ ಇರುತ್ತೆ. ಶುಗರ್ ಕಂಟ್ರೋಲ್ ಕರೆಕ್ಟ್ ಟೈಮಲ್ಲಿ ಮಾಡಲಿಲ್ಲ, ಮಧುಮೇಹ
ಚೆಕ್ ಮಾಡಿಸ್ಕೊಂಡಿಲ್ಲ ಅಂಥವ್ರಿಗೆ ಪೊರೆ ಜಾಸ್ತಿ ವೇಗವಾಗಿ ಬರೋದು ಜಾಸ್ತಿ, ಹಾಗೂ ಅದು ಪ್ರೋಗ್ರೆಸ್ ಕೂಡ ಬೇಗ ಆಗತ್ತೆ. ಪ್ಲಸ್ ಕಣ್ಣಿಗೆ ಏನಾದರೂ ಏಟು ಬಿತ್ತು, ಏನಾದರೂ ಆಕ್ಸಿಡೆಂಟ್ ಆಯಿತು ಅಥವಾ ಕಣ್ಣಿಗೆ ಏನಾದ್ರು ಬಡಿತು, ಅದು ಅವತ್ತಲ್ದಿದ್ರು ಒಂದು 6 ತಿಂಗಳು 8 ತಿಂಗಳು ಮಟ್ಟದಲ್ಲಿ ಮತ್ತೆ ಕ್ಯಾಟ್ರಾಕ್ಟ್ ಆಗಿ ಬದಲಾವಣೆ ಆಗಬಹುದು. ಕಣ್ಣಿನೊಳಗೆ ಕೆಲವು ಇನ್ಫೆಕ್ಷನ್ಸ್ ಅಥವಾ ಇನ್ಫ್ಲಮೇಷನ್ಸ್ ಅಂತ ಹೇಳ್ತೀವಿ. ಯಾವ್ದಾದ್ರು ಈಗ ಕಣ್ಣಿನ ಒಂದು ನ್ಯೂಟ್ರಿಷನ್ಗೆ ಕೊರತೆ ಆದಾಗ, ಈ ಜನರಲ್ ಕಂಡೀಷನ್ ಚೆನ್ನಾಗಿ ಇಲ್ದಿದ್ದಾಗ, ಕಣ್ಣಿನ ನ್ಯೂಟ್ರಿಷನ್ ಕೊರತೆ ಆದಾಗ ಅಂಥವರಲ್ಲೂ ನಾವು ಕ್ಯಾಟ್ರಾಕ್ಟ್ ಕಾಣ್ಬೋದು. ಬಟ್ ಈಗಿನ ಕಾಲದಲ್ಲಿ ಯಂಗ್ಸ್ಟರ್ಸ್ ಅಂದ್ರೆ ಚಿಕ್ಕ ವಯಸ್ಸಿನವರು, 50ರ ಒಳಗಿರೋರು, ಮಧುಮೇಹ ಇರೋರಿಗೆ ತುಂಬಾ ನಾವು ಕಾಮನ್ ಆಗಿ ನೋಡ್ತಾ ಇದೀವಿ ಪೊರೆ ಅನ್ನೋದು. ಅವರಲ್ಲಿ ನಾವು ಅದನ್ನ ಟ್ರೀಟ್ಮೆಂಟ್ ಅನ್ನ ಜಾಸ್ತಿ ಈಗಿನ ಕಾಲದಲ್ಲಿ ಮೇನ್ ಕಾಸ್ ಅಂದ್ರೆ ಮೇನ್ ರೀಸನ್ ಅಂದ್ರೆ ಮಧುಮೇಹ. ಓಕೆ, ನೀವು ಹೇಳೋ ಹಾಗೆ ಚಿಕ್ಕ ವಯಸ್ಸಿನಲ್ಲೂ ಇತ್ತೀಚೆಗೆ ಕಾಣಿಸ್ಕೊಳ್ಳೋದಿಕ್ಕೆ ಶುರು ಆಗಿದೆ. ಅಂದ್ರೆ 50 ವರ್ಷ ತುಂಬಿ ನಂತರನೇ ಕ್ಯಾಟ್ರಾಕ್ಟ್ ಬರುತ್ತೆ ಅನ್ನೋದೇನು ಇಲ್ಲ. ಇನ್ನೂ ಒಂದು ಕ್ಯಾಟ್ರಾಕ್ಟ್ ಕಾಸ್ ಅಂತಂದ್ರೆ ನಾವು ಹುಟ್ಟಿನ ಮಕ್ಕಳಲ್ಲಿ ಕೂಡ ಕ್ಯಾಟ್ರಾಕ್ಟ್ ನೋಡಬಹುದು. ಕೆಲವು ಅದ್ರದ್ದು ಏನು ತುಂಬಾ ಕಡಿಮೆ ಆದ್ರೂ ಈ ಚಾನ್ಸಸ್ ಕೂಡ ಇದೆ. ಹುಟ್ಟಿದ ಮಗುನಲ್ಲೇ ಹೇಗ್ ಕ್ಯಾಟ್ರಾಕ್ಟ್ ಬರುತ್ತೆ, ಪೊರೆ ಹೇಗ್ ಬರುತ್ತೆ, ತಾಯಿ ಹೊಟ್ಟೆಲ್ಲೇ ಇರುವಾಗ ಅವರಿಗೆ ನ್ಯೂಟ್ರಿಷನ್ ಪ್ರಾಬ್ಲಮ್ ಆಗ್ಲಿ ಅಥವಾ ಏನಾದ್ರೂ ಜ್ವರ ಬಂದು ಇನ್ಫೆಕ್ಷನ್ ಆಗಿರೋದಾಗ್ಲಿ, ಈ ರೀತಿ ಆದಾಗ ಹುಟ್ಟೋ ಮಗುಗೂ ಕೂಡ ಈ ಪೊರೆ ಬರೋ ಸಾಧ್ಯತೆಗಳು ಇರುತ್ತೆ. ಸೊ ಅದಕ್ಕೆ ಕೂಡ ನಾವು ಆದಷ್ಟು ಬೇಗ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ. ಒಂದೇನಂದ್ರೆ ಆಸ್ಪತ್ರೆಯಲ್ಲೇ ಹುಟ್ಟಿದಾಗ ನಾವು ಆ ಮಗುಗೆ ಎಲ್ಲ ಚೆಕಪ್ ಮಾಡೋ ಜೊತೆಗೆ ಕಣ್ಣಿನ ಚೆಕಪ್ ಕೂಡ ಹೋಗಿರುತ್ತೆ. ಹಾಗಾಗಿ ಆ ತರ ಏನಾದ್ರು ಇದ್ದಲ್ಲಿ ಮಕ್ಕಳ ಡಾಕ್ಟರೇ ಅದನ್ನ ನೋಡಿ ಕಂಡು ಹಿಡಿದು ನಮ್ಗೆ ರೆಫರ್ ಮಾಡ್ತಾರೆ. ಹಾಗಾದ್ರೆ ಈ ಪೊರೆ ಬಂದಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ, ಈಗ ಪೇಷಂಟ್ ನಿಮ್ಮ ಹತ್ರ ಬರ್ತಾರೆ, ಯೂಶಲಿ ಏನೇ ಮಂಜು ನಂಗೆ ಫೀಲ್ ಆಯ್ತು ಅಂತಂದ್ರೆ ನಿಮ್ಮ ಹತ್ರ ಬರ್ತಾರೆ. ಇದು ಬಿಟ್ಟು ಬೇರೆ ಬೇರೆ ಯಾವ ಲಕ್ಷಣಗಳು ಈ ಪೊರೆ ಬಂದಿರೋದನ್ನ ತಿಳಿಸಿ ಹೇಳಬಹುದು ಪೇಷಂಟ್ಸ್ಗೆ ಅರ್ಥ ಆಗೋ ರೀತಿಯಲ್ಲಿ? ದೃಷ್ಟಿ ದೋಷ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗುವಂಥದ್ದು. ಇದು ಒಂದೇ ಸಮನೆ ಒಂದೇ ದಿನ ಆಗುವಂಥದ್ದಲ್ಲ. ನಿಧಾನವಾಗಿ ಆ ದೃಷ್ಟಿ ಅನ್ನೋದು ಕಡಿಮೆ ಆಗ್ತಾ ಬರೋದು. ಆ ದೃಷ್ಟಿಯಲ್ಲಿರೋ ಬೇರೆ ಬೇರೆ ಕ್ವಾಲಿಟಿ ಅಂತ ಹೇಳ್ತೀವಿ, ಅದು ಕೂಡ ಕಡಿಮೆ ಆಗ್ತಾ ಬರೋದು, ಡಲ್ ಆಗ್ತಾ ಬರೋದು. ನೋವು ಅನ್ನೋದು ಯಾರಲ್ಲೂ ಇರೋದಿಲ್ಲ, ಬರೀ ಎಲ್ಲೋ ಒಬ್ರು ಇಬ್ರಿಗೆ ನೋವು ಅಂತ ಕಾಣಿಸ್ಕೊಳ್ಳುತ್ತೆ. ಯಾವಾಗ ಆ ಪೊರೆ ಆಗ್ತಾ ಆಗ್ತಾ ಒಂದೊಂದ್ಸಲಿ ಲೆನ್ಸ್ ನಲ್ಲಿ ನೀರ್ ಸೇರಿ ಊದ್ಕೊಳ್ಳುತ್ತೆ. ಅದರಿಂದಾಗಿ ಕಣ್ಣಿನ ಪ್ರೆಷರ್ ಜಾಸ್ತಿ ಆದಾಗ ಮಾತ್ರ ನಾವು ನೋವು ಕಾಣಿಸ್ಕೊಳ್ಳುತ್ತೆ. ಇಲ್ಲ ಅಂತಂದ್ರೆ ಇನ್ಯಾವುದೇ ಕಾರಣಕ್ಕೂ ಕಣ್ಣಲ್ಲಿ ಪೊರೆ ಇದೆ, ಅದರಿಂದ ನನಗೆ ಕಣ್ಣು ನೋವಾಗ್ತಾ ಇದೆ ಅನ್ನೋ ರೀತಿ ಯಾವುದೇ ಕಾರಣಕ್ಕೂ ಕಾಣಿಸ್ಕೊಳ್ಳೋದಿಲ್ಲ. ಆಮೇಲೆ ಡ್ರೈವರ್ಸ್ ಎಸ್ಪೆಷಲಿ ಇದನ್ನ ನೋಡಿರ್ತಾರೆ, ಗ್ಲೇರ್ ಅಂತ ಹೇಳ್ತೀವಿ. ಅವ್ರು ಡ್ರೈವಿಂಗ್ ಮಾಡುವಾಗ, ಅದರಲ್ಲೂ ಸಂಜೆ ಹೊತ್ತು ಡ್ರೈವ್ ಮಾಡುವಾಗ ಎದುರುಗಡೆಯಿಂದ ಲೈಟ್ ಹೆಚ್ಚಾಗಿ ಪ್ರಮಾಣದಲ್ಲಿ ಲೈಟ್ ಬಂದಾಗ ಅದು ಅವ್ರಿಗೆ ಕ್ಲಾರಿಟಿ ಬರದೇ ಇರೋದು, ಕಣ್ಣು ಓಪನ್ ಮಾಡ್ಲಿಕ್ಕೆ ಕಷ್ಟ ಆಗೋದು, ಅಥವಾ ಹೊರಗಡೆ ಬಿಸಿಲಲ್ಲಿ ಹೊರಗಡೆ ಹೋದಾಗ ಕೂಡ ಅವ್ರಿಗೆ ತುಂಬಾನೇ ವಿಜುವಲ್ ಡಿಸ್ಟರ್ಬೆನ್ಸ್ ಆಗೋದು, ತುಂಬಾನೇ ದೃಷ್ಟಿ ಕಡಿಮೆ ಕಾಣಿಸೋದಾಗ್ಲಿ, ಈ ರೀತಿ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಇದನ್ನ ಹೆಚ್ಚಾಗಿ ನಾವು ಯಾರು ಡ್ರೈವಿಂಗ್ ಮಾಡ್ತಾರೆ ಅವರು ತುಂಬಾ ಬೇಗನೆ ಕಂಡಿಡ್ಕೊಂತಾರೆ. ಯಾಕಂದ್ರೆ ಅವ್ರಿಗೆ ಈ ಕ್ಲಾರಿಟಿ, ಸಣ್ಣ ಸಣ್ಣ ಡೀಟೇಲ್ಸು ಅವು ಯಾವುದು ಕಾಣಿಸೋದಿಲ್ಲ. ಸೊ ಈ ರೀತಿ ಒಂಥರ ಏನೋ ಅಡ್ಡ ಬರ್ತಾ ಇದೆ, ಏನೋ ಮೋಡ ಬರ್ತಾ ಇದೆ ಅಡ್ಡ, ಆ ರೀತಿ ತರ ಪ್ರೆಸೆಂಟ್ ಮಾಡ್ತಾರೆ. ಓಕೆ, ಮುಸುಕಾಗಿ ಹೆಚ್ಚು ಬೇಗ ಅವ್ರು ಐಡೆಂಟಿಫೈ, ಅವರು ರೆಗ್ಯುಲರ್ ಆಗಿ ಪ್ರತಿದಿನ ಡ್ರೈವ್ ಮಾಡ್ತಾ ಇದ್ದಾರೆ ಅಂದಾಗ ಡ್ರೈವರ್ ಆಗಿದ್ರೆ ಸೊ ಅವ್ರಿಗೆ ತುಂಬಾ ಮುಸುಕಾಗಿ ದಾರಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ಅದ್ರಲ್ಲೂ ರಾತ್ರಿ ಹೊತ್ತು ಬೆಳಕು ಬಿದ್ದಾಗ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ನೋಡೋದಿಕ್ಕೆ. ಸೊ ಅಂತವ್ರು ಸ್ವಲ್ಪ ಬೇಗ ಬರ್ತಾರೆ. ಇನ್ ಮಿಕ್ಕಿದವರು, ಈಗ ಬೇರೆಯವರು ಈ ನೀವು ಹೇಳಿದಾಗ ಎಲ್ಲಾ ರೋಗ ಲಕ್ಷಣಗಳಿದ್ದು ನಿಮ್ಮ ಹತ್ರ ಬಂದಾಗ ಅದನ್ನ ಹೇಗೆ ಕಂಡುಹಿಡಿಯೋದು? ಈಗ ನೀವು ಯಾವ ತರ ಪರೀಕ್ಷೆ ಮಾಡಿ ಕಂಡುಹಿಡಿತೀರಾ? ಸಿಂಪಲ್ ಟೆಸ್ಟ್ ಗಳಿಂದ ನಾವು ಪೊರೆ ಇದೆಯಾ ಇಲ್ವಾ ಅನ್ನೋದು ನಾವು ಟೆಸ್ಟ್ ಮಾಡ್ತೀವಿ. ಅದನ್ನ ಟೆಸ್ಟ್ ಮಾಡೋದಕ್ಕೆ ನಮ್ಗೆ 10 ನಿಮಿಷದಿಂದ 1/4 ಗಂಟೆ ಬೇಕಾಗುತ್ತೆ. ಕಣ್ಣಿಗೆ ಡ್ರಾಪ್ಸ್ ಹಾಕಿ ಪೊರೆ ಇದೆಯಾ ಇಲ್ವಾ, ಇದ್ರೆ ಅದರದ್ದು ಗ್ರೇಡ್ ಏನು, ಎಷ್ಟು ಮಟ್ಟಿಗೆ ಪೊರೆ ಗಟ್ಟಿದೆ, ಅದರದ್ದು ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಥವಾ ಎಷ್ಟು ಕಡಿಮೆ ಇದೆ, ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದನ್ನ ನಾವು 10-15 ನಿಮಿಷದಲ್ಲೇ ಸಿಂಪಲ್ ನಮ್ದು OPD ನಲ್ಲೇ ನಾವು ಟೆಸ್ಟ್ ಮಾಡಬಹುದು. ಅದಕ್ಕಾಗಿ ಯಾವುದೇ ಎಕ್ಸ್ಪೆನ್ಸಿವ್ ಟೆಸ್ಟ್ಗಳೆಲ್ಲ, ಯಾವುದೇ ಎಕ್ಸ್ರೇ ತೆಗಿಬೇಕು ಹಾಗೆ ಹೀಗೆ ಏನೂ ಇಲ್ಲ. ನಾವು OPD ನಲ್ಲೇ 10 ನಿಮಿಷದಿಂದ 1/4 ಗಂಟೆ ಟೆಸ್ಟ್ ಮಾಡಿದ್ರೆ ನಮ್ಗೆ ಪೊರೆ ಹೇಗಿದೆ, ಯಾವ ಸ್ಟೇಜ್ ಅಲ್ಲಿ ಇದೆ ಎಲ್ಲ ಗೊತ್ತಾಗೋಗುತ್ತೆ.
ಅಂದ್ರೆ ಸಾಮಾನ್ಯವಾಗಿ ಈಗ ನಮ್ಗೆ ಜ್ವರ, ಕೆಮ್ಮು, ನೆಗಡಿ ಬಂದ್ರೆ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸಿ ಬರೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೋ ಹೆಚ್ಚು ಕಡಿಮೆ ಅಷ್ಟು ಸಮಯ ತಗೊಂಡು ನೀವು ಇವರಿಗೆ ಪೊರೆ ಇದೆಯಾ ಇಲ್ವಾ ಅನ್ನೋದನ್ನ ಹೇಳ್ಬಲ್ಲರಿ. ಕರೆಕ್ಟ್. ಓಕೆ. ಈಗ ನೀವ್ ಹೇಳಿದ್ರಿ ನೋವೇನು ಅಂತ ಆಗೋದಿಲ್ಲ ಅಂತ, ಮತ್ತೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ? ಅಂದ್ರೆ ನಮ್ಮ ದೈನಂದಿನ ಬದುಕಲ್ಲಿ ಅದು ಒಂಥರ ಪ್ರತಿಯೊಂದಕ್ಕೂ ಅಡ್ಡ ಬಂದಾಗ, ಈಗ ನನ್ ಕೆಲವು ಪೇಷಂಟ್ಸ್ ಟೀಚರ್ಸ್ ಇರ್ತಾರೆ, ಅವ್ರಿಗೆ ಎವ್ರಿ ಡೇ ಬೋರ್ಡ್ ನೋಡ್ಬೇಕು, ಬರೀಬೇಕು, ಡೈಲಿ ಅದು ಅಫೆಕ್ಟ್ ಆಗ್ತಾ ಇದೆ. ಅಥವಾ ಕೆಲವರು ಡ್ರೈವರ್ ಇರ್ತಾರೆ, ಡೈಲಿ ಅಫೆಕ್ಟ್ ಆಗ್ತಾ ಇದೆ. ಅವ್ರಿಗೆ ಅವರ ದೈನಂದಿನ ಬದುಕನ್ನ ಸರಿಯಾಗಿ ಸರಾಗವಾಗಿ ಸಾಗ್ಸಕ್ಕೆ ಆಗ್ತಾ ಇರೋದಿಲ್ಲ. ನೋವು ಇಲ್ಲ ಅಂದ್ರೂ ಅವ್ರಿಗೆ ಅವರ ಏನಿದೆ ಅವರ ಒಂದು ಲೈಫ್ನ ಫುಲ್ ಆಗಿ ಬದುಕೋ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು, ಈ ಕ್ಯಾಟ್ರಾಕ್ಟ್ ಅನ್ನೋದು ಒಂದ್ ಸ್ಟೇಜಿಗೆ ಬಂದು ನಿಂತ್ಕೊಳ್ಳೋದಿಲ್ಲ, ಪ್ರೋಗ್ರೆಸ್ ಆಗ್ತಾನೆ ಇರುತ್ತೆ. ನಾವು ಅದನ್ನ ಮೆಚೋರ್ ಕ್ಯಾಟ್ರಾಕ್ಟ್ ಅಂತೀವಿ. ಈ ಕೆಲವು ಹಳ್ಳಿಗಳಲ್ಲಿ ಅದನ್ನ ಜಾಸ್ತಿ ನೋಡ್ತೀವಿ. ಮೋಡ ಗಟ್ಟಿದ್ರು ಆಸ್ಪತ್ರೆಗೆ ಹೋಗಿರೋದಿಲ್ಲ, ಅದು ಹೋಗ್ತಾ ಹೋಗ್ತಾ ಅದೇನಂತವೆ ಪೊರೆ ಬಲ್ತಿದೆ ಅಂತ ಹೇಳ್ತೀವಿ. ಸೊ ಇಟ್ ಮೆಚೋರ್ಸ್. ಅವಾಗ ಏನಾಗುತ್ತೆ, ಆ ಕಣ್ಣು ಟೋಟಲ್ ಆಗಿ ಅಂದ್ರೆ ದೃಷ್ಟಿ ಟೋಟಲ್ ಆಗಿ ಕಡಿಮೆ ಆಗ್ಬಿಡುತ್ತೆ. ಆ ಕಣ್ಣಲ್ಲಿ ಇಷ್ಟು ಹತ್ರದ್ದು ಕೂಡ ಥಿಂಗ್ಸ್ ಕಾಣಿಸೋದಿಲ್ಲ. ಆ ಸ್ಟೇಜಿಗೆ ಹೋಗೋವರೆಗೂ ಬಿಡೋ ಬದಲು ಅದನ್ನ ಮೊದ್ಲೇನೆ ಕಂಡುಹಿಡಿದು ಟ್ರೀಟ್ಮೆಂಟ್ ಕೊಡೋದು ಒಳ್ಳೇದು. ಯಾಕಂತಂದ್ರೆ ಆ ಸ್ಟೇಜಿಗೆ ಹೋದ್ಮೇಲೆ ಟ್ರೀಟ್ಮೆಂಟ್ ಕಷ್ಟನೂ ಆಗತ್ತೆ. ಅಂಡ್ ಅಲ್ಲಿವರೆಗೂ ಅಷ್ಟು ವರ್ಷ ಅವರು ಕಷ್ಟಗಳನ್ನು ಅನುಭವಿಸಿರ್ತಾರೆ, ದೃಷ್ಟಿ ದೋಷದಿಂದ ಕಷ್ಟಗಳನ್ನ ಅನುಭವಿಸಿರ್ತಾರೆ. ಹಾಗಾಗಿ ನಾವೇನ್ ಹೇಳೋದಂದ್ರೆ, ಫಸ್ಟಿಗೆನೆ ಅದ್ ಯಾವ್ದೇ ಸ್ಟೇಜ್ಗೆ ನಿಂತ್ಕೊಳ್ಳೋದಿಲ್ಲ. ಆಯ್ತು ಅರ್ಧಂಬರ್ಧ ಇದಾಗಿದೆ ನಿಂತ್ಕೊಳ್ಳುತ್ತೆ, ಆ ತರ ಆಗೋದಿಲ್ಲ, ಅದು ಮುಂದುವರಿತಾನೆ ಇರುತ್ತೆ. ಹಾಗಾಗಿ ಎನಿ ಟೈಮ್ ಮಾಡೋದು ಆಪರೇಷನ್ ಮಾಡ್ಲೇಬೇಕಾಗುತ್ತೆ. ಸೊ ಅದನ್ನ ಆದಷ್ಟು ಬೇಗ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ ನಾವ್ ಎಷ್ಟು ವರ್ಷಗಳು ದೃಷ್ಟಿ ಇಲ್ಲದೆ ಒದ್ದಾಡೋದಿರುತ್ತಲ್ಲ ಅದಾದ್ರೂ ತಪ್ಪುತ್ತೆ. ಅಂದ್ರೆ ಈಗ ಆಪರೇಷನ್ ಮಾಡಿಸಿಲ್ಲ ಅಂದ್ರೆ ಒಂದು ಮಂಜಾಗಿ ಕಾಣ್ತಿರೋ ದೃಷ್ಟಿ ಪೂರ್ತಿಯಾಗಿ ಹೋಗ್ಲೂಬಹುದು. ಹೌದು. ಅಥವಾ ನೋವಿಲ್ದೆ ಶುರುವಾದಂತ ತೊಂದ್ರೆ ಕೊನೆಗೆ ನೋವು ಜಾಸ್ತಿಯಾಗಿನೂ ಅವ್ರು ಸಫರ್ ಮಾಡ್ಬೇಕಾಗಬಹುದು. ಹೌದು. ಅಥವಾ ಪೂರ್ತಿ ನರಗಳಿಗೂ ತೊಂದರೆ ಆಗಿ ಕಂಪ್ಲೀಟ್ ಆಗಿ ಪರಿಪೂರ್ಣವಾಗಿ ಕುರುಡುತನ ಅವರಲ್ಲಿ ಉಳ್ಕೊಳ್ಳಬಹುದು. ಅಂಡ್ ಟ್ರೀಟ್ಮೆಂಟ್ ತೀರಾ ಡಿಲೇ ಆಗೋ ಚಾನ್ಸಸ್, ಅಂದ್ರೆ ಮುಂದೂಡೋದಕ್ಕೂ ತುಂಬಾ ಅವಕಾಶ ನಾವೇ ಮಾಡ್ಕೊಟ್ಟಂಗಾಗತ್ತೆ. ಸೊ ಈ ಎಲ್ಲಾ ಕಷ್ಟಗಳನ್ನ ಅನುಭವಿಸೋ ಬದಲು ಗೊತ್ತಾದ ತಕ್ಷಣ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸಿ ಅದರ ಸೂಕ್ತ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀರಾ. ಕರೆಕ್ಟ್. ಇನ್ನು ನನ್ನ ವೃತ್ತಿ ಜೀವನದಲ್ಲಿ ನಾನು ನೋಡಿರೋ ಹಾಗೆ, ಅದರಲ್ಲೂ ಹಿರಿಯ ನಾಗರಿಕರಲ್ಲಿ ಎರಡೂ ಕಣ್ಣು ಪೂರ್ತಿ ಅಡ್ವಾನ್ಸ್ಡ್ ಆಗಿ ಪೂರ್ತಿ ಮೆಚುರಿಟಿಗೆ ಬಂದು ಕ್ಯಾಟ್ರಾಕ್ಟ್ ಅವ್ರಿಗೆ ಯಾವುದೋ ಕಾರಣದಿಂದ ಆಸ್ಪತ್ರೆಗೆ ಬರಕ್ ಆಗಿರೋದಿಲ್ಲ ಅಥವಾ ಭಯ ಇರುತ್ತೆ. ಆ ರೀತಿ ಆದಾಗ ಏನಾಗುತ್ತೆ, ಅವರ ಟೋಟಲ್ ಲಿವಿಂಗೇ ಒಂಥರ ಚೇಂಜ್ ಆಗುತ್ತೆ. ಅವರು ಕತ್ತು ಕೂಡ ಎತ್ತೋದಿಲ್ಲ, ಯಾಕಂದ್ರೆ ಅವ್ರಿಗೆ ಏನು ಕಾಣಿಸ್ತಾ ಇರಲ್ಲ. ಅವ್ರಿಗೊಂಥರ ನಮ್ಗೆ ಅವ್ರ ಮನೆಯವ್ರು ಬಂದು ಹೇಳಿದಾರೆ ಊಟ ತಿಂಡಿ ಮಾಡ್ತಾ ಇಲ್ಲ, ಮೇಲೆ ಬಾತ್ರೂಮ್ಗೆ ಯಾರನ್ನಾರು ಕರ್ಕೊಂಡು ಹೋಗ್ಬೇಕು, ಯಾಕಂತಂದ್ರೆ ಅವ್ರಿಗೆ ಒಂಥರ ಅದು ಮುಜುಗರ ಆಗುತ್ತೆ, ಅವ್ರಿಗೆ ಕಾಣಿಸ್ತಾ ಇಲ್ಲ. ಸೊ ಈ ರೀತಿ ಎಲ್ಲ ಡೇ ಇನ್ ಡೇ ಔಟ್ ಕಷ್ಟಗಳನ್ನ ನೋಡ್ತಾ ಇರ್ತಾರೆ. ಸೊ ಅದು ಏನಾಗುತ್ತೆ, ಎರಡೂ ಕಣ್ಣು ಆ ತರ ಪೊರೆಗಟ್ಬಿಟ್ಟಾಗ ಅವ್ರ ಕ್ವಾಲಿಟಿ ಆಫ್ ಲೈಫ್ ದೃಷ್ಟಿನೇ ಇಲ್ಲ, ಅವ್ರಿಗೆ ಓಡಾಡ್ಲಿಕ್ಕೆ ಅವರ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಈ ರೀತಿನೂ ಕೂಡ ನಾವು ತುಂಬಾ ಜನ ಪೇಷಂಟ್ಸ್ ನ ನೋಡಿದೀವಿ. ಅವ್ರಿಗೆ ಆಪರೇಟ್ ಮಾಡಿದ್ಮೇಲೆ, ಒಂದ್ ಕಣ್ಣು ಮಾಡಿದ್ಮೇಲೆ ಅವ್ರಿಗೆ ಆಗಿರೋ ಸಂತೋಷ, ಅದನ್ನ ನೋಡಿ ನಮಗಾಗಿರೋ ಸಂತೋಷ, ಇದು ಒಂಥರ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಇಷ್ಟು ದಿನ ನಾನು ಸುಮ್ನೆ ಮಾಡಿಸ್ಕೊಳ್ಳಿಲ್ಲ ಅನ್ನೋ ಫೀಲಿಂಗ್ ನಮಗ್ ಬಂದು ಅದನ್ನು ಕೂಡ ಹೇಳಿದ್ದಾರೆ. ಇದನ್ನ ಇಷ್ಟೇನಾ, ಆಪರೇಷನ್ ಅನ್ನೋದು ಇಷ್ಟೇನಾ, ನಾನು ಆಪರೇಷನ್ ಮುಂಚೆನೆ ಮಾಡಿಸ್ಕೋಬಹುದಾಗಿತ್ತು ಅಂತಾನು ಹೇಳಿದ್ದಾರೆ. ಸರ್, ಅದು ಟ್ರೀಟ್ಮೆಂಟ್ ಆಪರೇಷನ್ ಒಂದೇನಾ ಅಥವಾ ಟ್ರೀಟ್ಮೆಂಟ್ ಇನ್ನೇನಾದ್ರೂ ಹಲವು ವಿಧಗಳು ಇದೆಯಾ? ಟ್ರೀಟ್ಮೆಂಟ್ ಯಾವ ತರ ಪಡ್ಕೊಳ್ಳೋದು? ಸೊ ಇದಕ್ಕೆ ಆಪರೇಷನ್ ಒಂದೇ ದಾರಿ. ಅವರು ತುಂಬಾ ಜನ ಹೇಳ್ತಾರೆ ಈ ಐ ಡ್ರಾಪ್ ಬಂದಿದೆ ಮಾರ್ಕೆಟ್ ಅಲ್ಲಿ, ಅಥವಾ ಈ ತರ ಎಕ್ಸಸೈಸ್ ಬಂದಿದೆ, ಮಸಾಜ್ ಮಾಡ್ತಾರೆ, ಅದೆಲ್ಲ ಯಾವ್ದೂನು ಪೊರೆನ ಕರಗಿಸೋದಾಗ್ಲಿ ಯಾವ್ದು ಇಲ್ಲ. ನಾನು ಹೇಳ್ದಂಗೆ ಆ ಪೊರೆಯಲ್ಲಿ ಲೆನ್ಸ್ ಅಲ್ಲಿ ಇರೋ ಪ್ರೋಟೀನ್ಸ್ಗೆ ಅದನ್ನೇ ಚೇಂಜ್ ಆಗುತ್ತೆ, ಅದರದೊಂದು ಇದೇ ಚೇಂಜ್ ಆಗುತ್ತೆ. ಸೊ ನಾವ್ ಅದನ್ನ ಪೊರೆ ಕಟ್ಟಿದನ್ನ ತೆಗೆದು, ನ್ಯಾಚುರಲ್ ಲೆನ್ಸ್ ನ ತೆಗೆದು ಒಳಗಡೆ ಒಂದು ಆರ್ಟಿಫಿಷಿಯಲ್ ಲೆನ್ಸ್ ಅನ್ನೋದು ಇಡಬೇಕು. ಆ ಲೆನ್ಸ್ ಇಟ್ಟಾಗ್ಲೇ ಅವ್ರಿಗೆ ಕ್ಲಾರಿಟಿ ಕಾಣಿಸುತ್ತೆ. ಸೊ ಅದು ನಾವು ಹೇಗೆ ಅಚೀವ್ ಮಾಡ್ಬೋದು, ಬರೇ ಆಪರೇಷನ್ ಇಂದ ಮಾತ್ರ ಸಾಧ್ಯ. ಯಾವುದೇ ಐ ಡ್ರಾಪ್ಸ್ ಇಂದ ಆಗ್ಲಿ, ಯಾವುದೇ ಐ ಮಸಾಜ್ ಇಂದ ಆಗ್ಲಿ ಅದು ಸಾಧ್ಯ ಇಲ್ಲ. ಐ ಡ್ರಾಪ್ಸ್ ಅನ್ನೋದು ಪೊರೆವರೆಗೂ ರೀಚ್ ಆಗೋದೇ ಕಷ್ಟ. ಸೊ ಅದು ಒಂಥರ ಏನ್ ಹೇಳ್ತೀವಿ, ಅದು ಮಿತ್ ಅಂತ ಹೇಳ್ತೀವಲ್ಲ, ಅದು ಟೋಟಲಿ ಅದು ತಪ್ಪು ಕಲ್ಪನೆ. ಆಪರೇಷನ್ ಒಂದೇ ದಾರಿ. ಆಪರೇಷನ್ ಒಂದೇ ದಾರಿ.
ಈ ಆಪರೇಷನ್ ಹೇಗಾಗ್ಬೋದು ಅಥವಾ ಎಷ್ಟು ಸಮಯ ಹಿಡಿಬೋದು ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಸ್ವಲ್ಪ ತಿಳಿಸಿ ಹೇಳ್ಬೋಗ್ತಾ ಈಗ? ನಾನು ತಮಾಷೆಯಾಗಿ ನನ್ನ ಪೇಷಂಟ್ಸ್ ಸ್ವಲ್ಪ ಹೆದರಿರೋರ್ಗೆ ಅವ್ರಿಗೆ ಹೇಳ್ತೀನಿ, ಏನೂ ಇಲ್ಲ, ಜಸ್ಟ್ ಒಂದು ಹೇರ್ ಕಟ್ ಮಾಡ್ದಾಗೆ ಅಂತ ಹೇಳ್ಬಿಟ್ಟು. ಸೊ ಅವರೇ ನಡ್ಕೊಂಡು ಒಳಗೆ ಬರ್ತಾರೆ. ಅವ್ರಿಗೆ ನಾವು ತಿಂಡಿ ಊಟ ಬಿಡಿ ಅಂತ ಹೇಳಲ್ಲ, ಅವತ್ತಿನ ತಿಂಡಿನೂ ತಿನ್ಕೊಂಡು ಬರ್ಬೋದು. ಅವ್ರು ನಡ್ಕೊಂಡು ಬರ್ತಾರೆ. ಆಪರೇಷನ್ನು ಒಂದು 1/4 ಗಂಟೆಯಿಂದ 20 ನಿಮಿಷ ಆಗುತ್ತೆ. ಅವತ್ತೇ ಅವ್ರ ಮನೆಗೆ ಕೂಡ ಹೋಗ್ಬೋದು. ಇದನ್ನ ನಾವು ಡೇ ಕೇರ್ ಸರ್ಜರಿ ಹಾಗೆ ಮಾಡಿದೀವಿ. ಈಗ ನಮ್ಮ ಸೈನ್ಸ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದ್ರೆ, ನಮ್ಗೆ ಅದ್ರಲ್ಲಿ ಬರೋ ಇನ್ಸ್ಟ್ರೂಮೆಂಟ್ಸ್, ಬರೋ ಲೆನ್ಸ್ಗಳು ಎಷ್ಟು ಅಡ್ವಾನ್ಸ್ ಆಗಿದೆ ಅಂದ್ರೆ, ಪೇಷಂಟಿಗೆ ಸ್ವಲ್ಪನೂ ಪೇಯ್ನ್ ಇಲ್ದಲೆ ಅದು ಆಪರೇಷನ್ನು ಮುಗ್ದೇ ಹೋಗುತ್ತೆ. 1/4 ಗಂಟೆ ಮ್ಯಾಕ್ಸಿಮಮ್ 20 ನಿಮಿಷದಲ್ಲಿ ಆಪರೇಷನ್ ಮುಗ್ದೇ ಹೋಗುತ್ತೆ. ಇವಾಗ ಬಂದಿರೋ ಟೆಕ್ನಿಕ್ಸ್ ಅಲ್ಲಿ ಬರೇ ಐ ಡ್ರಾಪ್ ಹಾಕ್ಬೋದು. ಯಾವುದೇ ರೀತಿಯ ಇಂಜೆಕ್ಷನ್ನು, ಅನಸ್ತೀಶಿಯಾ, ಮತಿ ತಪ್ಪಿಸ್ಬೇಕು ಆ ರೀತಿ ಯಾವುದೇ ಇಲ್ಲ. ಐ ಡ್ರಾಪ್ಸ್ ಹಾಕಿನೇ ಆಪರೇಷನ್ ಮಾಡೋ ಟೆಕ್ನಿಕ್ಸ್ ಇದಾವೆ. ಆಮೇಲೆ ಆಪರೇಷನ್ ನಂತರ ಪಟ್ಟಿ ಹಾಕ್ಬೇಕು ಅಂತಾನೂ ಇಲ್ಲ. ಪಟ್ಟಿನೂ ನಾವು ಕೆಲವು ಇದರಲ್ಲಿ ಹಾಕೋದಿಲ್ಲ. ಅವ್ರಿಗೆ ಡೈರೆಕ್ಟ್ ಗಾಗಲ್ಸ್ ಕೊಡ್ತೀವಿ. ಆಪರೇಷನ್ ಆದ್ಮೇಲೆ ಅವರು ಆಪರೇಷನ್ ಇಂದ ಹೊರಗಡೆ ಬರ್ಬೋದು. ಇನ್ನು ಆಪರೇಷನ್ ಅಲ್ಲಿ 2 ತರ ಆಪರೇಷನ್ ಇದೆ. ಮ್ಯಾನ್ಯುವಲ್ ಸ್ಮಾಲ್ ಇನ್ಸಿಷನ್ ಕ್ಯಾಟ್ರಾಕ್ಟ್ ಸರ್ಜರಿ ಅಂತ ಇದೆ. ಅದು ನಾವು ಸ್ವಲ್ಪ ಅದು ಓಪನ್ ಮಾಡೋ ಇನ್ಸಿಷನ್ ಸ್ವಲ್ಪ ದೊಡ್ಡದಾಗಿ ಹಾಕ್ತಿವಿ. ಇನ್ನೊಂದು ಮಿಷಿನ್ ಇಂದ ಮಾಡೋದು, ಪೇಷಂಟ್ಸ್ ಅಲ್ಲಿ ಅದನ್ನ ಪಾಪ್ಯುಲರ್ ಆಗಿ ಲೇಸರ್ ಅಂತ ಹೇಳಿ ಕರೀತಾರೆ. ಇಟ್ಸ್ ನಾಟ್ ಆಕ್ಚುಲಿ ಲೇಸರ್, ಮಿಷಿನ್ ಅಲ್ಲಿ ಸಹಾಯದಿಂದ ಆ ಪೊರೆನ ಕರಗಿಸೋದು. ಸೊ ಅದನ್ನ ಫೇಕೋ ಇಮಲ್ಸಿಫಿಕೇಶನ್ ಅಂತ ಕರಿತೀವಿ. ಈ ಮ್ಯಾನ್ಯುವಲ್ ಸ್ಮಾಲ್ ಇನ್ಸಿಷನ್ ಕ್ಯಾಟ್ರಾಕ್ಟ್ ಸರ್ಜರಿಯಲ್ಲಿ ನಾವು ಓಪನ್ ಮಾಡೋ ಸೈಜ್ ಬರೇ 6 ಮಿಲಿಮೀಟರ್. ಅದೇ ಫೇಕೋನಲ್ಲಿ ನಾವು ಬರೇ 3 ಮಿಲಿಮೀಟರ್ ಓಪನಿಂಗ್ ಮಾಡ್ತೀವಿ. ಹಾಗಾಗಿ ಪೋಸ್ಟ್ ಆಪರೇಟಿವ್ ಡಿಲೇ ಏನು ಇರೋದಿಲ್ಲ. ಈಸಿಯಾಗಿ ಅದು ಹೀಲಿಂಗ್ ಬೇಗ ಆಗುತ್ತೆ. ಬಿಕಾಸ್ ಬರೇ 3 ಮಿಲಿಮೀಟರ್ ಓಪನಿಂಗ್ ಮಾಡಿರ್ತೀವಿ, ಅದಕ್ಕೆ ತಕ್ಕನಾಗಿರೋ ಲೆನ್ಸ್ ಹಾಕಿರ್ತೀವಿ. ಹಾಗಾಗಿ ವೆರಿ ಫಾಸ್ಟ್ ರಿಕವರಿ ಆಗುತ್ತೆ. ಅವ್ರಿಗೆ ತುಂಬಾ ದಿನ ಡ್ರಾಪ್ಸ್ ಹಾಗೇನು ಇರೋದಿಲ್ಲ, ಬೇಗ ರಿಕವರಿ ಆಗುತ್ತೆ. ಸೊ ನೀವು ಹೇಳಿದ್ರಿ ಆಪರೇಷನ್ ಅಂದ್ರೆ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಈಗ ಹೋಗಿ ಹೇರ್ ಕಟ್ ಮಾಡಿಸ್ಕೊ ಬಂದಾಗೆ ಹಾಗೆ ಆಚೆ ಬರ್ಬೋದು ಅಂತ. ನೋಡಿ ವೀಕ್ಷಕರೇ, ಈಗ ಹೇರ್ ಕಟ್ ಮಾಡಿಸ್ಕೊಳಕ್ ಏನಕ್ಕೆ ಹೋಗ್ತೀವಿ? ಪ್ರಪಂಚ ನಮ್ಮನ್ನ ಸುಂದರವಾಗಿ ನೋಡ್ಲಿ ಅಂತ. ನಾವು ಈ ಪ್ರಪಂಚನ ಸುಂದರವಾಗಿ ನೋಡೋದಕ್ಕೆ ಅಷ್ಟೇ ಸಮಯದಲ್ಲಿ ನಮ್ಮ ಕಣ್ಣಿಗೆ ಚಿಕಿತ್ಸೆ ಪಡ್ಕೊಬಹುದು. ಇದನ್ನ ನೆನ್ಪಿಟ್ಕೊಳ್ಳಿ. ಸರಿ ಡಾಕ್ಟರ್, ಈಗ ಆಪರೇಷನ್ ಮಾಡಿಸಿದ್ಮೇಲೆ ಈಗ ಲೆನ್ಸ್ ಹಾಕ್ತೀರಾ ಅಂತ ಹೇಳಿದ್ರಿ. ಈ ಲೆನ್ಸ್ ಯಾವ ತರ ಲೆನ್ಸ್, ಅದು ಹೇಗಿರುತ್ತೆ ಅಥವಾ ಯಾವ ತರ ಲೆನ್ಸ್ಗಳಿದೆ ನಮ್ಗೆ ಗೊತ್ತಾಗೋದಿಲ್ಲ. ಈಗ ಡಾಕ್ಟರ್ ಹೇಳ್ತಾರೆ ಲೆನ್ಸ್ ಬೇಕಪ್ಪ ಅಂತ, ಅದಕ್ಕೆ ಇಷ್ಟು ದುಡ್ಡು ಆಗ್ಬೋದು ಅಷ್ಟು ದುಡ್ಡು ಆಗ್ಬೋದು ಏನೋ ಒಂದು ಹೇಳ್ತಾರೆ. ಬಟ್ ಯಾವ ತರ ಲೆನ್ಸ್ಗಳಿರುತ್ತೆ? ಸೊ ನನ್ಗೆ ಪೇಷಂಟ್ಸ್ ಬಂದಾಗ ಕೇಳ್ತಾರೆ, ಫಸ್ಟ್ ಆಫ್ ಆಲ್ ಲೆನ್ಸ್ ಹಾಕ್ಲೇಬೇಕಾ ಅಂತ ಕೇಳ್ತಾರೆ. ಸೊ ಈ ದೇವ್ರು ಕೊಟ್ಟಿರೋ ನಮ್ಮ ಲೆನ್ಸ್ ಅದ್ರದ್ದು ಇವಾಗ ಪ್ರಯೋಜನ ಇಲ್ಲ. ಯಾಕಂದ್ರೆ ಅದರಲ್ಲಿ ಮೋಡಗಟ್ಟಿದೆ. ಅದನ್ನ ತೆಗೆದ್ಮೇಲೆ ಅದ್ರ ಜಾಗಕ್ಕೆ ನಾವು ಲೆನ್ಸ್ ನ ಅಳವಡಿಸ್ಲೇಬೇಕು. ನಾವು ತೆಗೆದ ತಕ್ಷಣ ಕ್ಲಾರಿಟಿ ಬರೋದಿಲ್ಲ. ನಾವು ಅದ್ರ ಪವರಿಗೆ ನಾವೆಲ್ಲ ಲೆಕ್ಕ ಹಾಕಿ ನಾವೊಂದು ಲೆನ್ಸ್ ಹಾಕ್ಬೇಕು. ಆವಾಗ್ಲೇನೆ ವಿಷನ್ ತುಂಬಾ ಕ್ಲಾರಿಟಿ ಆಗಿ ದೃಷ್ಟಿ ಬರೋದು, ತುಂಬಾ ಪೂರ್ತಿ ಮೊದಲಿನಂತೆ ನಾರ್ಮಲ್ ಆಗೋದು ಸಾಧ್ಯತೆ ಇರುತ್ತೆ. ಸೊ ಈ ಲೆನ್ಸ್ ನಲ್ಲೂ ಬೇರೆ ಬೇರೆ ಪ್ರಕಾರದಲ್ಲಿ ಇರುತ್ತೆ. ಒಂದು ರಿಜಿಡ್ ಲೆನ್ಸ್ ಅಂತ, ಮತ್ತೊಂದು ಫೋಲ್ಡೆಬಲ್ ಲೆನ್ಸ್ ಅಂತ. ರಿಜಿಡ್ ಲೆನ್ಸ್ ನಾವು ಈ ಕ್ಯಾಂಪ್ ನಲ್ಲಿ ಯೂಸ್ ಮಾಡೋದು. ಮ್ಯಾನ್ಯುವಲ್ ಸ್ಮಾಲ್ ಇನ್ಸಿಷನ್ ಕ್ಯಾಟ್ರಾಕ್ಟ್ ಸರ್ಜರಿಗೆ ನಾವು ಯೂಶುವಲಿ ಈ ರಿಜಿಡ್ ಲೆನ್ಸ್ ಯೂಸ್ ಮಾಡ್ತೀವಿ. ಫೋಲ್ಡೆಬಲ್ ಲೆನ್ಸ್ ಅನ್ನೋದು ನಾನು ಹೇಳಿದೆ, ಇನ್ಸಿಷನ್ ಚಿಕ್ಕದಾಗಿ 3 ಮಿಲಿಮೀಟರ್ ಅದರಲ್ಲಿ ಮಡಿಸ್ಕೊಂಡಿರೋ ಲೆನ್ಸ್ ನ ಹಾಕ್ತೀವಿ. ಸೊ ಅದು ಒಂದು ಕ್ಯಾಟಗರಿ. ಆದ್ರೆ ಇನ್ನೊಂದು ಕ್ಯಾಟಗರಿ ಮೊನೋಫೋಕಲ್ ಮಲ್ಟಿಫೋಕಲ್ ಲೆನ್ಸ್ ಅಂತ ಕರಿತೀವಿ. ಮೊನೋಫೋಕಲ್ ಲೆನ್ಸ್ ಅಂತಂದ್ರೆ ಈಗ ದೂರದೃಷ್ಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಲೆನ್ಸ್ ಹಾಕಿದಾಗ. ಒಂದೇ ಫೋಕಲ್ ಲೆಂತ್ಗೆ ಇರುತ್ತೆ. ಹತ್ರ ದೃಷ್ಟಿ ಅಂದ್ರೆ ಓದುವಾಗ ಮಾಡುವಾಗ ಅವ್ರು ಹೊರಗಡೆಯಿಂದ ಕನ್ನಡಕನ ಹಾಕ್ಬೇಕು. ಏಜ್ ಆದ್ಮೇಲೆ 40 ಆದ್ಮೇಲೆ 40 ಅಂತೂ ಬಂದಿರುತ್ತೆ. ಹೊರಗಡೆಯಿಂದ ನನಗೆ ಹತ್ರದ ಕಾಣ್ತಿಲ್ಲ ಅಂತ ಪೇಷಂಟ್ಸ್ ಹೇಳ್ತಾರೆ. ಡೆಫಿನೆಟ್ಲಿ ಆ ಮೊನೋಫೋಕಲ್ ಹಾಕಿದಾಗ ಬರೇ ದೂರದೃಷ್ಟಿ ಮಾತ್ರ ಚೆನ್ನಾಗಾಗುತ್ತೆ. ಹತ್ರ ದೃಷ್ಟಿಗೆ ಅವ್ರ ಮೇಲಿಂದ ಕನ್ನಡಕ ಬೇಕಾಗುತ್ತೆ. ವಾಟ್ ಈಸ್ ಮಲ್ಟಿಫೋಕಲ್ ಅಂದ್ರೆ, ಮಲ್ಟಿಫೋಕಲ್ ನಲ್ಲಿ ದೂರದ್ದು ಚೆನ್ನಾಗಿ ಕಾಣಿಸುತ್ತೆ, ಹತ್ರದ್ದು ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ಎಲ್ಲರಿಗೂ ಈ ಮಲ್ಟಿಫೋಕಲ್ ಲೆನ್ಸ್ ಅನ್ನೋದು ಸೂಟ್ ಆಗೋದಿಲ್ಲ. ಕೆಲವ್ರಿಗೆ ನಾವು ಅದಕ್ಕೆ ಕೆಲವು ಟೆಸ್ಟ್ ಗಳನ್ನ ಮಾಡ್ತೀವಿ. ವೆದರ್ ಅವರು ಇದಕ್ಕೆ ಬೇಕಾ ಅವ್ರಿಗೆ ಮಲ್ಟಿಫೋಕಲ್ ಲೆನ್ಸ್ ಅನ್ನೋದೇ ಫಸ್ಟ್ ನಾವು ಡಿಸೈಡ್ ಮಾಡೋದು ಅವರ ದೃಷ್ಟಿ ನೀಡ್ಸ್ ಮೇಲೆ, ಹಾಗೂ ಅವರ ಏಜ್ ಅಂಡ್ ಅವ್ರ ಸೂಟಬಲ್ ಇದರಾ ಇಲ್ವಾ ಅಂತ ಟೆಸ್ಟ್ ಮಾಡಿ ತಿಳ್ಕೊಂಡಾದ್ಮೇಲೆ ನಾವು ಲೆನ್ಸ್ ಯಾವುದು ಅಂತ ಅವ್ರಿಗೆ ಆಪ್ಷನ್ಸ್ ಕೊಡ್ತೀವಿ.
ಅವರ ಇದ್ರ ಪ್ರಕಾರ ಆಪ್ಷನ್ಸ್ ಅಲ್ಲಿ ಚೂಸ್ ಮಾಡ್ಬೋದು. ಎಲ್ಲ ಲೆನ್ಸು ಎಲ್ಲರಿಗೂ ಅಲ್ಲ. ಮಲ್ಟಿಫೋಕಲ್ ಲೆನ್ಸ್ ಹಾಕ್ದವ್ರಿಗೆ ಕನ್ನಡಕ ಬೇಕಿಲ್ಲ ಹಾಗಾದ್ರೆ ನೀವು ಹೇಳೋ ಪ್ರಕಾರ? ಜನರಲಿ ಬೇಕಿಲ್ಲ. ಆದ್ರೆ ಯಾವ ಲೆನ್ಸ್ ಯಾರಿಗೆ ಸೂಟ್ ಆಗುತ್ತೆ ಅನ್ನೋದು ಸೂಕ್ತ ಪರೀಕ್ಷೆ ನಂತರನೇ ಡಿಸೈಡ್ ಮಾಡೋಕೆ ಸಾಧ್ಯ. ಈ ಲೆನ್ಸ್ಗೆಲ್ಲ ಸರಾಸರಿ ಎಷ್ಟು ಖರ್ಚಾಗಬಹುದು? ಸೊ ಲೆನ್ಸ್ ಪ್ರತಿ ರೇಂಜ್ ಅಲ್ಲಿ, ನಾವು ಈಗ ಸೀರೆ ಅಂಗಡಿಗೆ ಹೋದ್ರೆ 100 ರೂಪಾಯಿ ಸೀರೆನೂ ಇರುತ್ತೆ, ಲಕ್ಷದ್ದು ಸೀರೆ ಇರುತ್ತೆ. ಸೊ ಹಾಗೆ ಲೆನ್ಸ್ದು ಕೂಡ ಬೇರೆ ಬೇರೆ ರೇಂಜ್ ಅಲ್ಲಿ ಇರುತ್ತೆ. ಮತ್ತೆ ಯೂಶುವಲಿ ಮಲ್ಟಿಫೋಕಲ್ ಅನ್ನೋದು ಸ್ವಲ್ಪ 40-45 ಮೇಲೆ ಜಾಸ್ತಿ ಕಾಸ್ಟ್ಲಿ ಇರುತ್ತೆ. ಮೋನೋಫೋಕಲ್ ಅನ್ನೋದು ರೇಂಜ್ ಕಡಿಮೆಯಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಲೆನ್ಸ್ ಬೆಲೆ ಕಾಸ್ಟ್ಲಿ ಇತ್ತು ಅಂದ್ರೆ ನಮ್ಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದೆ ಅಥವಾ ತುಂಬಾ ಚೆನ್ನಾಗಿ ನಾವು ನಮ್ಮ ದೃಷ್ಟಿ ಬಂದಿದೆ ಅಂತಾನ, ಹೇಗೆ ಅದು? ಆ ರೀತಿ ಖಂಡಿತ ಅಲ್ಲ. ಏನ್ ಅನ್ಕೋತಾರೆ, ನಾನು 1 ಲಕ್ಷದ ಲೆನ್ಸ್ ಹಾಕ್ಬಿಟ್ರೆ ನನಗೆ ತುಂಬಾ ಒಳ್ಳೆ ದೃಷ್ಟಿ ಬರುತ್ತೆ. ನಾನು ಹೇಳಿದಾಗೆ ಲೈಟ್ ಅನ್ನೋದು ಕೊನೆಗೆ ರೀಚ್ ಆಗ್ಬೇಕಾಗಿರೋದು ರೆಟಿನಾಗೆ, ಆಮೇಲೆ ಅಲ್ಲಿಂದ ಮೆದುಳಿಗೆ ಹೋಗ್ಬೇಕು. ಸೊ ರೆಟಿನಾನೇ ಚೆನ್ನಾಗಿಲ್ಲ, ಹಿಂದ್ಗಡೆ ಪದರನೇ ಚೆನ್ನಾಗಿಲ್ಲ ಅಂತಂದ್ರೆ ಎಷ್ಟೇ ಕಾಸ್ಟ್ಲಿ ಲೆನ್ಸ್ ಹಾಕಿರ್ಲಿ, ಎಷ್ಟೇ ಕ್ಲಿಯರ್ ಲೆನ್ಸ್ ಹಾಕಿರ್ಲಿ, ಎಷ್ಟೇ ಚೆನ್ನಾಗಿರೋ ಲೆನ್ಸ್ ಹಾಕಿರ್ಲಿ, ಅದು ರೆಟಿನಾನ ತಲುಪೋದೇ ಇಲ್ಲ. ಈಗ ರೆಟಿನಾದಲ್ಲಿ ಕೆಲವು ಪ್ರಾಬ್ಲಮ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಹಾಕ್ಬೋದು, ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಕರಿತೀವಿ, ರೆಟಿನಾ ಕಳಚ್ ಹೋಗಿರೋದು, ಡಯಾಬಿಟಿಸ್ ಇಂದ ಬೇರೆ ಗ್ಲಾಕೋಮಾ ಆಗಿರ್ಬೋದು, ಅಥವಾ ಎನಿ ಸಚ್ ಟೈಪ್. ಇಲ್ಲಿ ರೆಟಿನಾ ಕೂಡ ಪ್ರಾಬ್ಲಮ್ಸ್ ಇರುತ್ತೆ. ರೆಟಿನಾ ದೃಷ್ಟಿ ತಗೊಳ್ಳೋ ಕ್ಷಮತೆನೇ ಕಡಿಮೆ ಆಗೋಗಿರುತ್ತೆ. ಸೊ ಆ ತರ ಇದ್ದಾಗ ನಾವು ಪೇಷಂಟಿಗೆ ಮೊದಲೇ ಹೇಳ್ಬಿಡ್ತೀವಿ, ನಿಮಗೆ ಯಾವ ಲೆನ್ಸ್ ಹಾಕಿದ್ರೇನು ದೃಷ್ಟಿ ಬರೋದು ಇಷ್ಟೇ. ಯಾಕಂದ್ರೆ ನಿಮ್ಮ ರೆಟಿನಾ ಅಷ್ಟು ಹೆಲ್ದಿ ಆಗಿಲ್ಲ. ಪೂರ್ತಿಯಾಗಿ ಹೆಲ್ದಿ ಆಗಿದ್ರೆ ಅವಾಗ ನಾವು ಎಂಥ ಲೆನ್ಸ್ ಹಾಕಿದ್ರೇನು, ನಾವು ಕ್ಯಾಲ್ಕುಲೇಟ್ ಮಾಡಿ ಪವರ್ ಎಲ್ಲ ಮಾಡಿ ಎಂಥ ಲೆನ್ಸ್ ಹಾಕಿದ್ರೇನು ಒಳ್ಳೆ ದೃಷ್ಟಿ ಬರೋ ಚಾನ್ಸಸ್ ಇರುತ್ತೆ. ಈ ಆಪರೇಷನ್ಗೆ ಸರಾಸರಿ ಎಷ್ಟು ಖರ್ಚಾಗಬಹುದು ಹಾಗಾದ್ರೆ? ನಮ್ಮ ಆಸ್ಪತ್ರೆಯಲ್ಲಿ ನಾವು 2,500 ಹಿಡಿದು 10,000 ಈ ಆಪರೇಷನ್ ಮಾಡ್ತಾ ಇದ್ದೀವಿ. ಇನ್ಶೂರೆನ್ಸ್ ಇದ್ದಲ್ಲಿ 35,000-40,000 ಇನ್ಶೂರೆನ್ಸ್ ಒಂದು ಕಣ್ಣಿಗೆ ನಮ್ಗೆ ಬರುತ್ತೆ. ಒಂದು ಕಣ್ಣಿನ ಸರ್ಜರಿಗೆ ಹೆಚ್ಚು ಕಡಿಮೆ ಇನ್ಶೂರೆನ್ಸ್ ಇದ್ರೂ ಇನ್ಶೂರೆನ್ಸ್ ಅಲ್ಲೂ ಕವರ್ ಆಗುತ್ತೆ. ಈಗ ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತಾ ಇರೋ ಆಪರೇಷನ್ಗೆ ಸರಾಸರಿ 10,000 ಒಳಗಡೆ ಆಗುತ್ತೆ. ಬಟ್ ಕೆಲವು ಕಡೆ ನಾವು ಅದನ್ನು ಕೇಳಿದೀವಿ, ತುಂಬಾ ಜಾಸ್ತಿ ಕೋಟ್ ಮಾಡಿರ್ತಾರೆ. ಅಂದ್ರೆ ಕೆಲವರು 50,000 ಹೇಳ್ತಾರೆ ಒಂದು ಆಪರೇಷನ್ಗೆ, ಕೆಲವರು 1 ಲಕ್ಷದವರೆಗೂ ಹೇಳ್ತಾರೆ. ಈ ದುಡ್ಡಿನ ಅಂತರ ಏನು? ಈಗ ನೀವೇ ಹೇಳಿದ್ರಿ, ದುಡ್ಡು ಜಾಸ್ತಿ ಕೊಟ್ಟು ಮಾತ್ರಕ್ಕೆ ಲೆನ್ಸ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಲೆನ್ಸ್ ಹಾಕದ್ ಮಾತ್ರಕ್ಕೆ ನಿಮಗೆ ಪೂರ್ತಿ ನಾರ್ಮಲ್ ದೃಷ್ಟಿ ಬಂದ್ಬಿಡುತ್ತೆ ಅಂತ ಅಲ್ಲ ಅಂತ. ಹಾಗಾದ್ರೆ ಇಷ್ಟೊಂದು ಡಿಫ್ರೆನ್ಸ್ ಏನಕ್ಕಿರಬಹುದು? ಅದು ಯಾವ ಕಂಪನಿಯ ಲೆನ್ಸ್ ಅಥವಾ ಯಾವ ಒಂದು ಟೈಪ್ ಆಫ್ ಲೆನ್ಸ್ ಯೂಸ್ ಮಾಡ್ತಾ ಇದೀವಿ. ನಾ ಹೇಳಿದಾಗೆ ಮಲ್ಟಿಫೋಕಲ್ ಲೆನ್ಸ್ ಯಾವಾಗಲೂ ಸ್ಟಾರ್ಟಿಂಗ್ ರೇಂಜೇ ಜಾಸ್ತಿ ಇರುತ್ತೆ. ಸೊ ಯಾವ ಟೈಪ್ ಆಫ್ ಲೆನ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಅದನ್ನು ಎಲ್ಲರಿಗೂ ಕೊಡೋದಿಲ್ಲ. ಸಪೋಸ್ ರೆಟಿನಾ ತೊಂದರೆ ಇರೋರಿಗೆ ಅಥವಾ ದೃಷ್ಟಿ ಕ್ಷಮತೆ ಕಡಿಮೆ ಇರೋರಿಗೆ, ಅವ್ರಿಗೆ ನಾವು ಬೆನಿಫಿಟ್ಸ್ ಈ ರೀತಿ ಇರುತ್ತೆ, ಆ ರೇಂಜ್ ಕೊಡೋದೆ ನಾವು ಇಲ್ಲಿಂದ ಇಲ್ಲಿವರೆಗೂ ಅಂತ ಹೇಳಿ ಕೊಡ್ತೀವಿ. ಸೊ ರೆಟಿನಾದಲ್ಲಿ ಕ್ಷಮತೆ ಇಲ್ಲ ಅಂತಂದ್ರೆ ನಾವು ಕಾಸ್ಟ್ಲಿ ಲೆನ್ಸ್ ಆಗಲಿ ಮಲ್ಟಿಫೋಕಲ್ ಆಗಲಿ ಹೇಳಿನೂ ಪ್ರಯೋಜನ ಇಲ್ಲ. ಸೊ ಏನಿದೆ ನಾವು ಮೊದಲೇನೆ ಇದು ಬೇಕು ಇದು ಬೇಡ ಅನ್ನೋದು ಆಪ್ಷನ್ಸ್ ಕೊಡ್ತೀವಿ. ಈ ದುಡ್ಡಿನ ವ್ಯತ್ಯಾಸ ಯಾಕೆ ಈ ಆಸ್ಪತ್ರೆಗೂ ಬೇರೆ ಆಸ್ಪತ್ರೆಗೂ ಇಷ್ಟು ವ್ಯತ್ಯಾಸ ಏನಕ್ಕೆ? ಮೇಜರ್ ಆಗಿ ಲೆನ್ಸ್ ಅಲ್ಲ, ನೀವ್ ಹೇಳಿದ್ರಿ ಕಾಸ್ಟ್ಲಿ ಲೆನ್ಸ್, ಅದ್ ಬಿಟ್ಟು ಬೇರೆ ಏನಾದ್ರು ಆಡ್ ಆನ್ ಆಗ್ಬೋದಾ ಇದಕ್ಕೆ? ಅದು ಬಿಟ್ಟು ಪ್ರೋಟೋಕಾಲ್ಸ್ ಇರ್ಬೋದು, ನಮ್ಮ ಆಪರೇಟಿವ್ ಥಿಯೇಟರ್ ಪ್ರೋಟೋಕಾಲ್ಸ್ ಇರ್ಬೋದು, ಕೆಲವು ಫಾಲೋ ಮಾಡ್ತೀವಿ. ಸೊ ಈ ಡಿಪೆಂಡ್ಸ್ ಆನ್ ದ ಪ್ಲೇಸ್ ಆಲ್ಸೋ, ಜಿಯೋಗ್ರಫಿಕ್ ಲೊಕೇಶನ್. ದೊಡ್ಡ ಸಿಟೀಸ್ ನಲ್ಲಿ ಸ್ವಲ್ಪ ಅದು ಕಾಸ್ಟ್ಲಿ ಸೈಡ್ ಇರುತ್ತೆ. ಆದ್ರೆ ಕ್ವಾಲಿಟಿ ಟ್ರೀಟ್ಮೆಂಟಿನ ಕ್ವಾಲಿಟಿಗೇನು ಕೊರತೆ ಇಲ್ಲ. ಈಗ ನಮ್ಮ ಸರ್ಕಾರ ಹೇಗೆ ಕಣ್ಣಿನ ತಜ್ಞರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಈಗ ಮೊದಲೊಂದು ಕಾಲದಲ್ಲಿ ಕಣ್ಣಿನ ಪೊರೆ ಆಪರೇಷನ್ ಟ್ರೈನಿಂಗ್ ಆದವರೇ ತುಂಬಾ ಕಡಿಮೆ ಇದ್ರು. ಈಗ ಟ್ರೈನಿಂಗ್ ಕೂಡ ತುಂಬಾ ಕೊಟ್ಟಿದ್ದಾರೆ, ತುಂಬಾ ಕ್ಯಾಂಪ್ಸ್ ಅಳವಡಿಸ್ತಾ ಇದ್ದಾರೆ. ಇಂಡಿಯಾದಲ್ಲಿ ಪೊರೆ ಇದು ಕಡಿಮೆ ಆಗ್ಬೇಕು ಅಂತಾನೆ ತುಂಬಾ ಕಡೆ ಕ್ಯಾಂಪ್ಗಳು ಎಲ್ಲ ನಡೆಸ್ತಾ ಇದ್ದಾರೆ. ಈ ಕ್ಯಾಂಪ್ಗಳಲ್ಲಿ ಕೂಡ ಈ ಒಳಗಡೆ ತುಂಬಾ ಹಳ್ಳಿ ಪ್ರದೇಶಗಳಲ್ಲಿ ಹೋಗಿ ಅವ್ರ ಜಾಗದಲ್ಲೇ ಹೋಗಿ ಕ್ಯಾಂಪ್ ಮಾಡೋದೊಂದು ಆಪ್ಷನ್ ಕೂಡ ಇದು ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಏನೇನು ಖರ್ಚು ವೆಚ್ಚ ಇರುತ್ತೆ ಗೌರ್ಮೆಂಟ್ ತಗೊಳ್ತಾ ಇದ್ದಾರೆ. ಸೊ ಈ ರೀತಿ ಕೆಲವು ಪ್ರೋಗ್ರಾಮ್ಸ್ ಅಲ್ಲಿ ಈವನ್ ಹಳ್ಳಿಯಲ್ಲೂ ಕ್ಯಾಂಪ್ಗಳು ನಡೆದು ಅಲ್ಲಿ ಕೂಡ ಅಂಧತ್ವ ಅನ್ನೋದು ಪೂರ್ತಿಯಾಗಿ ಹೋಗ್ಬೇಕು, ಆ ರೀತಿ ಪ್ರಿಕಾಷನ್ಸ್ ತಗೊಂಡಿದ್ದಾರೆ. ಸೊ ಈ ಕ್ಯಾಂಪ್ ಅಂತೆಲ್ಲ ಆದ್ರೆ
ಈಗ ಕ್ಯಾಂಪ್ ಅಲ್ಲಿ ಯಾವ್ದೋ ಪೇಷಂಟ್ ನೀವು ಗುರುತಿಸಿದ್ರಿ, ಅವ್ರನ್ನ ಕರ್ಕೊಬಂದು ನೀವೇ ಆಪರೇಷನ್ ಮಾಡಿ ನೀವೇ ಕಳಿಸ್ಕೊಟ್ಟು ನಂತರ ಕನ್ನಡಕ ಕೊಡೋದು ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಕವರೇಜ್ ನಿಮ್ಮಲ್ಲೇ ಇರುತ್ತೆ. ಈಗ ಏನಾಗುತ್ತೆ, ಅವ್ರ ಹಳ್ಳಿಗೆ ನಾವು ಹೋಗ್ತೀವಿ, ಅದು ಎಲ್ಲೇ ಇರ್ಬೋದು, ಆ ಒಂದು ವಾರ ಮುಂಚೆ ಎಲ್ಲ ಪ್ರಚಾರ ಮಾಡಿರ್ತಾರೆ, ಅವ್ರಿಗೂ ಗೊತ್ತಿರುತ್ತೆ. ಅಲ್ಲೆಲ್ಲ ಪೇಷಂಟ್ ಸೇರಿದಾಗ ಅವ್ರಿಗೆ ಯಾರಿಗೆ ಪೊರೆ ಇದೆ, ಯಾರಿಗೆ ಅರ್ಜೆಂಟ್ ಬೇಕು ಪೊರೆ ಆಪರೇಷನ್ನು, ತುಂಬಾ ಬಲ್ತಿರೋರ್ನ ಬೇಗ ಕರ್ಕೊಂಡು ಬರೋದು, ಈ ರೀತಿ ಸಿಲೆಕ್ಟ್ ಮಾಡಿ ಅವ್ರನ್ನ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬರ್ತೀವಿ. ಆಸ್ಪತ್ರೆನಲ್ಲಿ ರಕ್ತ ಪರೀಕ್ಷೆಗಳು ಬೇಕಾಗಿರೋ ನಮಗೆ ಅವ್ರದ್ದು ಶುಗರು BP ಎಲ್ಲ ಚೆಕ್ ಮಾಡಿ ಅವ್ರನ್ನ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತೀವಿ. ಆಮೇಲೆ ಅವ್ರಿಗೆ ಏನೇನು ಬೇಕಾಗಿರೋ ಡ್ರಾಪ್ಸ್ ಆಗಲಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಏನೇನು ಬೇಕು ಅಂತೆಲ್ಲ ಕೊಟ್ಟು ಅದನ್ನ ಅವ್ರನ್ನ ಇಲ್ಲಿಂದ ಕಳಿಸೋದಲ್ದಲೆ 1 ತಿಂಗಳಾದ್ಮೇಲೆ ಅವ್ರ ಕನ್ನಡಕದ ಕೊಡ್ಬೇಕಾಗತ್ತೆ. ಸೊ ಅದಕ್ಕೂ ಕೂಡ ನಮಗೆ ಪ್ರಾವಿಷನ್ ಇದೆ. ತಿಂಗಳಾದ್ಮೇಲೆ ಕನ್ನಡಕ ಅವ್ರಿಗೆ ಕೊಟ್ಟುಬಿಟ್ಟು, ಸೊ ಅಲ್ಲಿಗೆ ನಮ್ಮ ಟ್ರೀಟ್ಮೆಂಟ್ ಕಂಪ್ಲೀಟ್ ಅಂತ. ಈ ಮಧ್ಯದಲ್ಲಿ ಏನಾದ್ರು ತೊಂದರೆ ಇದೆ ಅಂತಂದ್ರೆ ನಾವು ಮತ್ತೆ ಆ ಹಳ್ಳಿಗಳಿಗೆ ಹೋಗ್ತಾನೆ ಇರ್ತೀವಿ ಔಟ್ರೀಚ್ ಪ್ರೋಗ್ರಾಮ್ಸ್ ಅಲ್ಲಿ. ಅವ್ರು ಅಲ್ಲೇ ಬಂದು ಕಣ್ಣಿಂದು ಸಣ್ಣ ಪುಟ್ಟ ತೊಂದರೆಗಳನ್ನ ತೋರಿಸ್ಕೋಬಹುದು. ಆಪರೇಷನ್ ಆಗಿದೆ, ನೆಕ್ಸ್ಟ್ ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನ ಪೇಷಂಟ್ ಫಾಲೋ ಮಾಡ್ಬೇಕಾಗತ್ತೆ? ಸೊ ಆಪರೇಷನ್ ಆದ್ಮೇಲೆ ಫಸ್ಟ್ ಡೇ ಅಂದ್ರೆ ಮಾರನೇ ದಿನ, ಆಪರೇಷನ್ ಮಾರನೇ ದಿನ ಇಂಪಾರ್ಟೆಂಟ್. 1 ವಾರ ಕಳೆದ್ಮೇಲೆ ಒಂದ್ಸಲಿ ನೋಡ್ಬೇಕು, 1 ತಿಂಗಳಾದ್ಮೇಲೆ ಒಂದ್ಸಲಿ ನೋಡ್ಬೇಕು. ಮೊದಲನೇ ದಿನ ಮೇನ್ ಪೇಷಂಟ್, ಈ ಪೊರೆ ಆಪರೇಷನ್ ಆಗಿರೋ ಪೇಷಂಟ್ ಏನ್ ನೋಡ್ಬೇಕಂತಂದ್ರೆ ಕಣ್ಣಿನ ಒಂದು ಹೈಜೀನ್ ಅಥವಾ ಕೈ ಕಾಲುಗಳ ಹೈಜೀನ್ ತುಂಬಾ ಇಂಪಾರ್ಟೆಂಟ್. ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಕೊಟ್ಟಿರೋ ಡ್ರಾಪ್ಸ್ನ ಉಪಯೋಗಿಸ್ತೀರಾ, ಅದ್ರ ಮೇಲೆ ನಿಮ್ಮ ಪೋಸ್ಟ್ ಆಪರೇಟಿವ್ ಔಟ್ಕಮ್ ಬರುತ್ತೆ. ಪೂರ್ತಿಯಾಗಿ ಯಾರು ಡ್ರಾಪ್ಸ್ ಹಾಕ್ತಾರೆ ಅವ್ರ ಜೊತೆಗಿರೋರು ಅವ್ರ ಕೈ ತೊಳ್ಕೊಬೇಕು ರೆಗ್ಯುಲರ್ ಆಗಿ. ಇವನ್ ಪೇಷಂಟ್ ಕೂಡ ಸ್ವಚ್ಛವಾಗಿ ಕೈ ತೊಳ್ಕೊಬೇಕು, ಆದಷ್ಟು ಸ್ವಚ್ಛತೆ ಕಾಪಾಡಬೇಕು. ಸೆರ್ಗಲ್ ಒರೆಸೋದು, ಟವಲಲ್ಲಿ ಒರೆಸೋದು ಕಣ್ಣನ್ನ, ಈ ರೀತಿ ಎಲ್ಲ ಮಾಡಿದಾಗ ಇನ್ಫೆಕ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಕಣ್ಣಿನಷ್ಟು ಸೂಕ್ಷ್ಮವಾಗಿರೋದು ದೇಹದಲ್ಲಿ ಇನ್ಯಾವುದೂ ಇಲ್ಲ. ಸೊ ಅಷ್ಟು ಬೇಗ ಅಷ್ಟು ಸಣ್ಣದಾಗಿ ಒಂದ್ಸಲಿ ಹೀಗೆ ಒರೆಸ್ಕೊಂಡ್ರೆ ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನಾವು ನಮ್ಮ ಪೇಷಂಟ್ಸ್ಗೆ ಏನ್ ಹೇಳ್ತೀವಿ, ಕಣ್ಣನ್ನ ಮುಟ್ಕೊಳ್ಳೇಬೇಡಿ, ಕಣ್ಣಿಗೂ ಕೈಗೂ ಸಂಬಂಧ ಇಲ್ಲ ಅಂತ ಹೇಳಿಬಿಡ್ತೀವಿ. ಆಪರೇಷನ್ ಆದ್ಮೇಲೆ ಒಂದು ಕನ್ನಡಕ ಕೊಡ್ತೀವಿ, ಅದು ಜಸ್ಟ್ ಸೇಫ್ಟಿಗೆ, ದೃಷ್ಟಿಗಾಗಿ ಅಲ್ಲ. ಹೊರಗಡೆಯಿಂದ ಏನಾದ್ರು ಧೂಳು ಬೀಳೋದು ಅಥವಾ ಈ ರೀತಿ ಏನಾದ್ರು ಅದು ಇದು ಗಾಳಿ ತಗಲೋದು, ಈ ರೀತಿ ಎಲ್ಲ ಅವಾಯ್ಡ್ ಆಗ್ಲಿಕ್ಕೆ ನಾವು ಅವ್ರಿಗೆ ಕನ್ನಡಕ ಕೊಡ್ತೀವಿ. ಆ ಕನ್ನಡಕನ ಯಾವಾಗ್ಲೂ ಅವ್ರು ಹಾಕಿರ್ಬೇಕು. ಸೊ ದಟ್ ಅವರೇ ಕಣ್ಣು ಮುಟ್ಕೊಳ್ಳೋದಾಗ್ಲಿ ಅಥವಾ ಹೊರಗಡೆಯಿಂದ ಏನಾದ್ರು ಬಂದು ಬೀಳೋದಾಗ್ಲಿ ಅದು ಆಗೋದಿಲ್ಲ. ಬೇರೆ ಏನ್ ಪ್ರಿಕಾಷನ್ಸ್ ಅಂದ್ರೆ ಮುಕ್ಕಬಾರ್ದು, ಜೋರಾಗಿ ಕೆಮ್ಮೋದು, ಮಲಮೂತ್ರಗಳಿಗೆ ಪ್ರಾಬ್ಲಮ್ಸ್ ಇದ್ರೆ ಮೊದಲೇ ಡಾಕ್ಟರ್ ಹತ್ರ ಹೇಳಿ ಅದಕ್ಕೆ ತಕ್ಕನಾಗಿರೋ ಟ್ರೀಟ್ಮೆಂಟ್ನ ತಗೋಬೇಕು. ಭಾರ ಎತ್ತಬಾರ್ದು, ಯಾಕಂತಂದ್ರೆ ಈಗ ತಾನೇ ಆಪರೇಷನ್ ಆಗಿರೋದ್ರಿಂದ ಭಾರ ಎತ್ತದೇ ಇರೋದು ಸೂಕ್ತ. ಆಮೇಲೆ ನಾವು ತಲೆ ಸ್ನಾನ ಸ್ವಲ್ಪ ಡಿಲೇ ಮಾಡ್ಲಿಕ್ಕೆ ಹೇಳ್ತೀವಿ, ಯಾಕಂದ್ರೆ ಆ ನೀರು ಕಣ್ಣಿಗೆ ಬಿತ್ತು ಅಂದ್ರೆ ನಾವು ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು. ಮೈ ಸ್ನಾನ ಮಾಡಬಹುದು, ಈ ರೀತಿಯಾಗಿ ನಾವು ಹೇಳ್ತೀವಿ. ಅಂಡ್ ವೆನ್ ಇಟ್ ಕಮ್ಸ್ ಟು ಡೈಲಿ ಆಕ್ಟಿವಿಟೀಸ್, ಸಣ್ಣ ಪುಟ್ಟ ಮಾಡಬಹುದು, ಸ್ವಲ್ಪ ಮಟ್ಟಿಗೆ ಮಾಡ್ಬೋದು. ಅಂದ್ರೆ ಈಗ ವಾಕಿಂಗ್ ಆಗಲಿ ಎಲ್ಲ ಗಾಗಲ್ಸ್ ಹಾಕೊಂಡು ಅವ್ರು ವಾಕಿಂಗ್ ಸ್ವಲ್ಪ ಸ್ವಲ್ಪ ಅಂತ ಮಾಡ್ಬೋದು. ತುಂಬಾ ಅತಿಯಾಗಿ ಮಾಡೋದು, ಇಮಿಡಿಯೇಟ್ಲಿ ಮಾರನೇ ದಿನ ಜಿಮ್ಮಿಗೆ ಹೋಗೋದು, ಇವೆಲ್ಲ ನಾವು ಬೇಡ ಅಂತ ಹೇಳ್ತೀವಿ. ಅಟ್ಲೀಸ್ಟ್ ಅದೆಲ್ಲ ಮತ್ತೆ ಇದು ಮಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ 1 ಮಂತ್ ನಾವು ಹೇಳ್ತೀವಿ ವೇಟ್ ಮಾಡ್ಲಿಕ್ಕೆ. ಜಿಮ್ಮಿಗೆ ಹೋಗೋದಾಗ್ಲಿ ಅಥವಾ ಸ್ಟ್ರೆನುವಸ್ ಎಕ್ಸಸೈಸಸ್ ಮಾಡೋದಾಗ್ಲಿ, ಈ ಕೆಲವೇ ಯೋಗ ಪೋಸಸ್ ಮಾಡೋದಾಗ್ಲಿ ಅವಾಗ ಬೇಡ, ಆ 1 ತಿಂಗಳು ಬೇಡ. ನೆಕ್ಸ್ಟ್ 1 ತಿಂಗಳಾದ್ಮೇಲೆ ಎಲ್ಲ ಆಕ್ಟಿವಿಟೀಸ್ ನಾರ್ಮಲ್ ತರಾನೇ, ಹೇಗೆ ಅವ್ರು ಮುಂಚೆ ಇದ್ರೋ ಅದೇ ರೀತಿ ನಾರ್ಮಲ್ ಆಕ್ಟಿವಿಟೀಸ್ ಮಾಡ್ಬೋದು. ನೀವು ಹೇಳಿದ ಎಲ್ಲಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡು, ಅಂದ್ರೆ ಕರೆಕ್ಟ್ ಟೈಮ್ಗೆ ಡ್ರಾಪ್ಸ್ ಹಾಕೋದು, ಕಣ್ಣಿಗೆ ಧೂಳು ಬೀಳದಾಗ ನೋಡ್ಕೊಳ್ಳೋದು, ಅತಿ ಹೆಚ್ಚು ವ್ಯಾಯಾಮ ಅಥವಾ ತೂಕ ಎತ್ತದೇ ಇರುವಂತದ್ದು, ಅದನ್ನೆಲ್ಲ ಕರೆಕ್ಟಾಗಿ ಪಾಲಿಸ್ಕೊಂಡು ಬಂದ್ರೆ ಎಷ್ಟು ದಿನಕ್ಕೆ ಪೂರ್ತಿಯಾಗಿ ನಾವು ಮಾಡಿಸಿರೋ ಆಪರೇಷನ್ ಗುಣಮುಖವಾಗಬಹುದು? ನಾನು ಹೇಳ್ದಾಗೆ 1 ತಿಂಗಳಿಗೆ ಅವರು ಲೈಫ್ನ ನಾರ್ಮಲ್ ಆಗಿ ಲೀಡ್ ಮಾಡ್ಬೋದು. ಮೊದಲು ಹೇಗಿದ್ರು ಪ್ರತಿಯೊಂದು ಕೆಲಸನೂ ಮಾಡ್ಕೊಂಡು ಇವನ್ ಆಫೀಸ್ಗೂ ಆರಾಮಾಗಿ ಹೋಗ್ಕೊಂಡು 1 ತಿಂಗಳ ನಂತರ ಅವರು ಕಂಪ್ಲೀಟ್ ನಾರ್ಮಲ್ ಆಗಿ ಇರ್ತಾರೆ. ಟ್ರಾವೆಲ್ ಕೂಡ ಮಾಡ್ಬೋದು. ಈಗ ಕಣ್ಣಿಗೆ ಪೊರೆ ಬಂದಾಗ ಯೂಶಲಿ 1 ಕಣ್ಣು ಆಪರೇಷನ್ ಆಗುತ್ತೆ, ಓಕೆ, 1 ಕಣ್ಣು ಪೊರೆ ಬಂದಿರುತ್ತೆ, ಆಪರೇಷನ್ ಮಾಡಿಸಿದ್ರು. ಸಪೋಸ್ 2 ಕಣ್ಣಿಗೂ ಒಟ್ಟಿಗೆ ಪೊರೆ ಬಂದಿದೆ, ಅದಕ್ಕೆ ಏನ್ ಮಾಡೋದು? ಕೆಲವ್ರು ಹೇಳ್ತಾರೆ ನನಗೆ ಮತ್ತೆ ಬರಕ್ಕಾಗಲ್ಲ,
ಒಟ್ಟಿಗೆ ಮಾಡ್ಬಿಡಿ 2 ಕಣ್ಣು. ನಾನು ಅದನ್ನ ಅಡ್ವೈಸ್ ಮಾಡೋದೇ ಇಲ್ಲ. ಯಾಕಂತಂದ್ರೆ ನಾನು ಅವ್ರಿಗೆ ಹೇಳೋದೇನಂದ್ರೆ, ಇಬ್ರು ಚಿಕ್ಕ ಮಕ್ಕಳನ್ನ ಒಟ್ಟಿಗೆ ಮ್ಯಾನೇಜ್ ಮಾಡಕ್ಕಾಗತ್ತಾ ನಿಮ್ ಕೈಲಿ? ಅದೇ ರೀತಿ 2 ಕಣ್ಣಿಗೆ ಡ್ರಾಪ್ಸ್ ಹಾಕೊಳ್ಳೋದು, 2 ಕಣ್ಣನ್ನು ಮ್ಯಾನೇಜ್ ಮಾಡೋದು, ಅದನ್ನ ತುಂಬಾ ಕಷ್ಟ ಮ್ಯಾನೇಜ್ ಮಾಡೋದು. ಸೊ ನಾನೇನ್ ಹೇಳ್ತೀನಿ, 1 ಕಣ್ಣು ಮಾಡ್ಬಿಟ್ಟು ನಿಮ್ಗೆ ಐಡಿಯಾ ಬರುತ್ತೆ ಹೇಗೆ ಏನು. ಅಟ್ಲೀಸ್ಟ್ ಮಿನಿಮಮ್ 15 ದಿನ ವೇಟ್ ಮಾಡಕ್ಕೆ ಹೇಳ್ತೀವಿ. ಮಿನಿಮಮ್ 15 ದಿನ, ಆಮೇಲೆ ಅವರು ಸೆಕೆಂಡ್ ಐ ಮಾಡಿಸ್ಕೋಬಹುದು. 2 ಒಂದೇ ರೀತಿ ಇದ್ರೆ 15 ದಿನ ಗ್ಯಾಪ್ ಕೊಟ್ಟು ಮಾಡಿಸ್ಕೊಬಹುದು. ಈಗ ಇವತ್ತು ಗೊತ್ತಾಯ್ತು ಕಣ್ಣಲ್ಲಿ ಪೊರೆ ಬಂದಿದೆ ಅಂತ, ಎಷ್ಟು ಅರ್ಜೆಂಟ್ ಆಗಿ ಆಪರೇಷನ್ ಮಾಡಿಸ್ಬೇಕಾಗತ್ತ ಅವರು? ಡೆಫಿನೆಟ್ಲಿ ಅರ್ಜೆಂಟ್ ಇಲ್ಲ. ಅದು ಖಂಡಿತವಾಗ್ಲೂ ಎಲ್ಲರೂ ಅನ್ಕೊಂಡ್ರಂಗೆ ಇವತ್ತು ಬಂದಿದೆ ನಾಳೆ ಮಾಡಬೇಕು ಅನ್ನೋ ರೀತಿ ಅಲ್ಲ. ಕೆಲವು ಸಲ ಏನಾಗುತ್ತೆ, ನಮಗೆ ಮಾಡಲಿಕ್ಕೆ ಇನ್ನು BP ಆಗಲಿ ಶುಗರ್ ಆಗಲಿ ಕಂಟ್ರೋಲ್ ಆಗಿರೋದಿಲ್ಲ, ಅಥವಾ ಬೇರೆ ಯಾವುದಾದ್ರೂ ಸರ್ಜರಿ ಇರುತ್ತೆ, ಆಪರೇಷನ್ ಮಾಡಿಸ್ಕೊಳ್ಳೋದು ಡ್ಯೂ ಇರುತ್ತೆ, ಅದು ಮೋರ್ ಇಂಪಾರ್ಟೆಂಟ್ ಇರುತ್ತೆ, ಕಣ್ಣಿಂದ ಆಮೇಲೆ ನೋಡೋಣ ಅಂತ ಇರುತ್ತೆ. ಸೊ ಅವಾಗ ನಾವು ಏನ್ ಮಾಡ್ತೀವಿ, ಅವ್ರ ಗ್ರೇಡ್ ಮಾಡ್ತೀವಲ್ಲ, ಪರೆ ಎಷ್ಟು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಗ್ರೇಡ್ ಮಾಡ್ತೀವಲ್ಲ, ಆ ರೀತಿ ನಾವು ಗ್ರೇಡಿಂಗ್ ಮಾಡ್ಕೊಂಡು ಕಡಿಮೆ ಗ್ರೇಡ್ ಇದೆ ಅಂತಂದ್ರೆ ಅದೇನಾದ್ರೂ ಕನ್ನಡಕದಲ್ಲಿ ಇಂಪ್ರೂವ್ ಆಗ್ತಾ ಇದೆಯಾ ಅಂತ ನೋಡ್ಬಿಟ್ಟು ಸ್ವಲ್ಪ ದಿನಕ್ಕೆ ಮುಂದೂಡಕ್ಕಾದ್ರೂ ಕನ್ನಡಕ ಕೊಟ್ಟಿರ್ತೀವಿ. ಸೊ ಒಂದು 3 ರಿಂದ 6 ತಿಂಗಳವರೆಗೂ ಮುಂದೂಡ್ಬೋದು. ಬಟ್ ಈ ಪೊರೆ ಅನ್ನೋದು ಸ್ಟೇಜಸ್ ಆಸ್ ಅಂಡ್ ವೆನ್ ನಾವು ಇದು ಮಾಡ್ದಂಗೂ ಮುಂದುವರೆದಂಗೂ ಸ್ಟೇಜಿಂಗ್ ಅಂತೂ ಮುಂದುವರಿತಾನೆ ಇರುತ್ತೆ. ಸೊ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನಿಮ್ಗೆ ಆಪರೇಷನ್ ಬೇಕಾಗೇ ಆಗುತ್ತೆ. ಬಟ್ ತೀರಾ ಅದನ್ನ ಅವಾಯ್ಡ್ ಮಾಡಕ್ ಆಗ್ಲಿಲ್ಲ, ಕೆಲವು ಸಲ ಏನ್ ಹೇಳ್ತಾರೆ, ಈ ಹಾರ್ಟಿಂದೇನೋ ತೊಂದರೆ ಇರುತ್ತೆ, ಅದ್ರದ್ದೇನೋ ಒಂದು ಪ್ರೊಸೀಜರ್ ಆಗ್ಬೇಕಿರುತ್ತೆ, ಅಥವಾ ಶುಗರೇ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಸ್ವಲ್ಪ ದಿನ ಅದು ಡಿಲೇ ಆಗ್ಲಿಕ್ಕೆ ಬೇಕಾದ್ರೆ ಕನ್ನಡಕ ಕೊಟ್ಟು ಹೇಗೋ ಮ್ಯಾನೇಜ್ ಮಾಡ್ಬೋದು. ಬಟ್ ತುಂಬಾ ವರ್ಷಾನ್ಗಟ್ಲೆ ಅದು ಸಾಧ್ಯ ಇಲ್ಲ. ಒಂದು 3 ರಿಂದ 6 ತಿಂಗಳವರೆಗೂ ಮಾಡ್ಬೋದು. ಇದು ಟೋಟಲಿ ನಿಮ್ಮ ಕನ್ವೀನಿಯನ್ಸ್ ಅಲ್ಲಿ ಮಾಡಿಸ್ಕೊಳ್ಳುವಂತ ಸರ್ಜರಿ. ನಿಮ್ಗೆ ಯಾವಾಗ ಬೇಕೋ, ಇವತ್ತು ಡಯಾಗ್ನೋಸ್ ಆಗಿದೆ, ಇವತ್ತು ಕಂಡುಹಿಡಿದಿದ್ದಾರೆ ಅಂದ್ರೆ ನೀವೇ ಅದನ್ನ ಇಂಥ ಟೈಮಲ್ಲಿ ಬೇಕು, ಇಂಥ ಇದರಲ್ಲಿ ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ನೀವು ಮಾಡಿಸ್ಕೋಬಹುದು. ನೀವು ಹೇಳಿದ್ರೆ ಈಗ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ಸ್ವಲ್ಪ ಮುಂದೂಡಬಹುದು ಅಂತ. ಈ ತರ ಈಗ ಹಾರ್ಟ್ ಪ್ರಾಬ್ಲಮ್ಸ್ ಅಥವಾ ಏನೋ ಹಾರ್ಟ್ ಸರ್ಜರೀಸ್ ಆಗಿರುತ್ತೆ, ಕಾರ್ಡಿಯಾಕ್ ಸರ್ಜರಿ, ಒಂದು ಸ್ಟೆಂಟ್ ಹಾಕಿರೋದು ಇತ್ತೀಚೆಗಂತೂ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಮತ್ತೇನೋ ಬ್ಲಾಕ್ ಇರುತ್ತೆ, ಸ್ಟೆಂಟ್ ಹಾಕ್ತಾರೆ, ಆ ತರ ಎಲ್ಲ. ಈ ತರ ಎಲ್ಲ ಇದ್ದಾಗ ಈ ಮತ್ತೆ ಪೊರೆ ಆಪರೇಷನ್ ಮಾಡಿಸೋದು ಎಷ್ಟರ ಮಟ್ಟಿಗೆ ಸೇಫ್ ಅನ್ಸುತ್ತೆ ನಿಮಗೆ? ಸೊ ನಾವು ಏನ್ ಮಾಡ್ತೀವಿ, ಆದಷ್ಟು ಅವ್ರನ್ನ ಟ್ರೀಟ್ ಮಾಡಿರೋ ಹೃದಯ ತಜ್ಞರ ಹತ್ರನೇ ಮಾಡ್ಬೋದಾ ಇಲ್ವಾ ಅನ್ನೋದು ನಮ್ಮ ಡಾಕ್ಟರ್ ಲೆವೆಲ್ ಎಲ್ಲ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಅವರು ಹೋಗ್ಬೋದು, ಮುಂದುವರಿಬಹುದು ಅಂತ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆನೆ ಅವ್ರ ಹತ್ರ ಫಿಟ್ನೆಸ್ ತಗೊಂಡು ನಾವು ಮುಂದುವರಿತೀವಿ. ಈವನ್ ಅದಾದ್ಮೇಲೆ ಅವ್ರು ಪೇಷಂಟ್ ಪಕ್ಕದಲ್ಲೇ ಆಪರೇಷನ್ ಮಾಡುವಾಗ್ಲೇನೆ ನಾವು ಅನಸ್ಥೀಶಿಯಾ ಡಾಕ್ಟರ್ನು ಕೂಡ ಪಕ್ಕದಲ್ಲಿ ನಿಲ್ಸ್ಕೊಂಡಿರ್ತೀವಿ. BP ಕಂಟ್ರೋಲ್ ಆಗ್ಲಿಲ್ಲ, ಆನ್ ಟೇಬಲ್ ಏನಾದ್ರೂ ತೊಂದರೆ ಆಯ್ತು, ಅಥವಾ ಇನ್ನೇನಾದ್ರು ಅವ್ರಿಗೆ ಎಕ್ಸ್ಟ್ರಾ ಮೆಡಿಕೇಶನ್ ಬೇಕಾಯ್ತು, ಅವ್ರ ಸಹಾಯದಿಂದ ನಾವು ಆಪರೇಷನ್ನ ಕಂಪ್ಲೀಟ್ ಮಾಡ್ತೀವಿ. ಬರೇ BP ಶುಗರ್ ಅಷ್ಟೇ ಅಲ್ಲ, ಇವನ್ ಹಾರ್ಟ್ ತೊಂದರೆ, ನಾವ್ ಇವನ್ ಕಿಡ್ನಿ ಫೇಲ್ ಆಗಿರೋರು ಕೂಡ ಕಿಡ್ನಿ ಡಾಕ್ಟರ್ ಹತ್ರ ಮೊದಲು ಅವ್ರ ಪರ್ಮಿಷನ್ ತಗೊಂಡು ಅವ್ರ ಕಂಡೀಷನ್ ಯಾವ ಲೆವೆಲ್ಗಿದೆ, ಜನರಲ್ ಕಂಡೀಷನ್ ಇದಕ್ಕೆ ಒಪ್ಪಿಗೆ ಆಗುತ್ತಾ, ಅವೆಲ್ಲ ಪರ್ಮಿಷನ್ ತಗೊಂಡೇನೆ ನಾವು ಈವನ್ ಅನಸ್ಥೀಶಿಯಾ ಡಾಕ್ಟರ್ ಕೂಡ ಅವ್ರ ಕೇಸ್ನ ಸ್ಟಡಿ ಮಾಡ್ತಾರೆ. ಅವರು ಇಲ್ಲ ಮುಂದುವರಿಬಹುದು ಅಂತ ಹೇಳ್ಬಿಟ್ಟು ಆಪರೇಷನ್ ಮಾಡುವಾಗ ಪಕ್ಕದಲ್ಲೇ ನಿಂತಿರ್ತಾರೆ. ಇಫ್ ಎನಿಥಿಂಗ್ ಎಕ್ಸ್ಟ್ರಾ ಮೆಡಿಕೇಶನ್ಸ್ ಬೇಕು ಅಥವಾ ಎಕ್ಸ್ಟ್ರಾ ಸಹಕಾರ ಬೇಕು ಅವ್ರಿಗೆ, ಅದನ್ನು ಕೂಡ ಅವ್ರು ನೋಡ್ಕೋತಾರೆ. ನಾವು ಆಪರೇಷನ್ ಮಾಡಿ ಮುಗಿಸ್ತೀವಿ. ಸೊ ಈಗ ಪೇಷಂಟ್ಗೆ ಪೊರೆ ತೆಗಿಬೇಕು ಅಂದಾಗ ಆಪರೇಷನ್ ಖಂಡಿತ ಬೇಕಿದೆ, ಅದು ಸ್ಟೇಜ್ ನೋಡ್ಕೊಂಡು ನೀವು ಡಿಸೈಡ್ ಮಾಡಿ ಹೇಳ್ತೀರಾ. ಆದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಈಗ ಜನ ಕೇಳೋ ಪ್ರಶ್ನೆ ಏನಂದ್ರೆ, ಚಳಿಗಾಲದಲ್ಲಿ ಗಾಯ ಮಾಯೋದು ನಿಧಾನ ಆಗತ್ತೆ, ವಾಸಿ ಆಗೋದು ನಿಧಾನ ಆಗತ್ತೆ, ಅಂತ ಟೈಮಲ್ಲಿ ಕಣ್ಣಿಗೆ ಆಪರೇಷನ್ ಮಾಡಿಸಿದ್ರೆ ಅದಿನ್ನೂ ರಿಕವರಿ ಟೈಮ್ ಅಂದ್ರೆ ಗುಣಮುಖ ಆಗೋಕೆ ಬೇಕಾಗುವಂತ ಸಮಯನ ಜಾಸ್ತಿ ಮಾಡಲ್ವಾ ಅಂತ ಕೇಳ್ತಾರೆ. ಅದು ನೀವು ಅದಕ್ಕೆ ಏನ್ ಹೇಳ್ತೀರಾ ಅಂತವ್ರಿಗೆ? ನಾನು ಅವ್ರಿಗೇನ್ ಹೇಳ್ತೀನಿ, ಎನಿ ಟೈಮ್, ಸಮ್ಮರ್ ಆಗ್ಲಿ, ಬಿಸಿಲುಗಾಲದಲ್ಲಾಗ್ಲಿ, ಇಲ್ಲ ಮಳೆಗಾಲ ಆಗ್ಲಿ, ಚಳಿಗಾಲ ಆಗ್ಲಿ, ಅದ್ರ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಇದು ಹೇಗೆ ನಾವು ಸಮ್ಮರ್ ಅಲ್ಲಿ ಕೂಡ ಎಲ್ಲ ಮಾಡಿದಾಗ ಹೀಲ್ ಆಗುತ್ತೆ, ಅದೇ ಸೇಮ್ ವೇಗದಲ್ಲೇ ವಿಂಟರ್ ಕೂಡ ಗಾಯ ಮಾಯುತ್ತೆ. ಅದು ಒಂದು ತಪ್ಪು ಕಲ್ಪನೆ. ನಾವು ಎಷ್ಟೊಂದ್ ಜನಕ್ಕೆ ಈಗಲೂ ಮಾಡಿದೀವಿ, ನವೆಂಬರ್ ಡಿಸೆಂಬರ್ ಕಾಲದಲ್ಲೂ ಇಷ್ಟು ಚಳಿ ಇರುವಾಗ್ಲೂ ನಾವು ಮಾಡಿದೀವಿ. ಅದು ಚೆನ್ನಾಗೆ ಔಟ್ಕಮ್ ಒಂದೇ ತರ ಬರುತ್ತೆ, ಯಾವುದೇ ತರ ಡಿಫ್ರೆನ್ಸ್ ಇಲ್ಲ. ಅವಾಗ ಮಾಡಿದ್ರೆ ಆ ತರ, ಇವಾಗ ಮಾಡಿದ್ರೆ ಈ ತರ. ಅದು ತಪ್ಪು ಕಲ್ಪನೆ. ಕಾದಷ್ಟು ಇನ್ನೂ ಅದು ಸ್ಟೇಜಿಂಗ್ ಜಾಸ್ತಿ ಆಗತ್ತೆ ಹೊರತು
ನಾವು ಜಸ್ಟ್ ಅದನ್ನ ಮುಂದೂಡ್ತೀವಿ ಹೊರತು ಇನ್ನೇನು ಅದರಲ್ಲಿ ಬೇರೆ ಏನು ಇದಾಗಲ್ಲ. ಸೊ ಬೆಟರ್ ಆದಷ್ಟು ಬೇಗ ಮಾಡಿಸ್ಕೊಂಡ್ಬಿಡೋದು ಒಳ್ಳೇದು. ಚಳಿಗಾಲ ಹೋಗ್ಲಿ, ನನಗೆ ಬಿಸಿಲು ಬಂದ್ಮೇಲೆ ಮಾಡಿಸ್ಕೊತೀನಿ, ಆ ರೀತಿ ಏನು ಪ್ರಯೋಜನ ಅಂತೂ ಇಲ್ಲ. ಹಾಗಾದ್ರೆ ಇದುವರೆಗೂ ತಿಳ್ಕೊಂಡ್ವಿ ಪೊರೆ ಅಂದ್ರೆ ಏನು, ಅದು ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳುತ್ತೆ, ಟ್ರೀಟ್ಮೆಂಟ್ ಆಪ್ಷನ್ಸ್ ಏನು, ಮೇಜರ್ ಆಗಿ ಆಪರೇಷನ್ ಬಿಟ್ರೆ ಅಂತ ಮೇಜರ್ ಟ್ರೀಟ್ಮೆಂಟ್ ಅಂತ ಬೇರೆ ಏನು ಇರೋದಿಲ್ಲ. ಸೊ ಆಪರೇಷನ್ ಮಾಡಿಸ್ಕೊಳ್ಳೇಬೇಕಾಗತ್ತೆ. ಈಗ ಪೊರೆ ಬರೋದಕ್ಕೆ ಒಂದಷ್ಟು ತರ ಕಾರಣಗಳಿರ್ಬೋದು ಅಂತ ಹೇಳಿದಾಗೆ, ಈ ಪೊರೆ ಬರೋದನ್ನ ಸ್ವಲ್ಪ ಮುಂದೂಡೋದಿಕ್ಕೆ, ನಿಧಾನ ಮಾಡೋದಿಕ್ಕೆ, ಅಥವಾ ಬರ್ದೇ ಇರೋಗೆ ಕಂಪ್ಲೀಟ್ ತಡೆಯೋದಿಕ್ಕೆ ಏನಾದ್ರೂ ಟಿಪ್ಪಣಿಗಳಿದ್ರೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ವಯಸ್ಸಾಗ್ಲೇಬಾರ್ದು ಅಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ. ಎಲ್ಲರಿಗೂ ಗೊತ್ತು, ಆಗೋ ವಯಸ್ಸಾಗ್ತಾನೆ ಇರುತ್ತೆ. ನಮ್ಮ ಕೂದಲು ಹೇಗೆ ನೆರಿಗೆಗಟ್ಟುತ್ತೆ, ಚರ್ಮ ಹೇಗೆ ನೆರಿಗೆಗಟ್ಟುತ್ತೆ, ಹಾಗೇನೆ ಈವನ್ ಪೊರೆ ಬರೋದನ್ನು ನಾವು ಟೋಟಲ್ ಆಗಿ ಪ್ರಿವೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಆಗೋ ಚೇಂಜಸ್, ಲೆನ್ಸ್ನಲ್ಲಿ ಆಗೋ ಪರಿವರ್ತನೆಗಳು ಆಗೇ ಆಗ್ತವೆ. ನಮಗೆ ವಯಸ್ಸು ಹೆಚ್ಚಾದಂಗೂ ಆಗೇ ಆಗುತ್ತೆ. ಅದನ್ನ ಟೋಟಲ್ ಬರಲೇಬಾರ್ದು ಅನ್ನೋ ಥರ ನಾನು ಅದು ತಿಂತೀನಿ ಇದು ತಿಂತೀನಿ ಆದರೂ ನನಗೆ ಪೊರೆ ಬಂತು ಅಂದರೆ ಅದಕ್ಕೆ ಬೇರೆ ಆನ್ಸರ್ ಇಲ್ಲ. ಬಟ್ ಇದನ್ನ ನಾವು ಸ್ವಲ್ಪ ನಿಧಾನ ಮಾಡಬೇಕು, ಸ್ವಲ್ಪ ಡಿಲೇ ಮಾಡಬೇಕು ಅಂತಂದ್ರೆ ನಾವೇನು ಮಾಡಬೇಕು, ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡ್ಕೋಬೇಕಾಗತ್ತೆ. ಸರಿಯಾಗಿ ಟೈಮ್ ಊಟ ಮಾಡೋದು, ವ್ಯಾಯಾಮ ಮಾಡೋದು, BP, ಶುಗರ್ ಅಂತಹ ಕಾಯಿಲೆಗಳನ್ನು ಕಂಟ್ರೋಲ್ ಇಟ್ಕೊಳ್ಳೋದು, ರೆಗ್ಯುಲರ್ ಆಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋತಕ್ಕದ್ದು, ಆಮೇಲೆ ಅಂಗಡಿಯಲ್ಲಿ ಸಿಗುವಂತಹ ಏನು ರಿಫೈನ್ಡ್ ಶುಗರ್ಸ್ ಆಗಲಿ, ಪ್ಯಾಕ್ಡ್ ಪಾನೀಯಗಳು, ಸೋಡಾಗಳು, ಅದನ್ನ ಕುಡಿಯೋದನ್ನ ಕಡಿಮೆ ಮಾಡೋದಾಗಿ ಟೋಟಲಿ ನಿಲ್ಲಿಸೋದೇ ಬೆಟರು. ಇವೆಲ್ಲ ನಮ್ಮ ಲೆನ್ಸ್ ಚೇಂಜಸ್ ಆಗೋದಕ್ಕೆ ಪರಿಣಾಮ ಬೀಳುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಸ್ವಲ್ಪ ಆಗೋದನ್ನ ಮುಂದೂಡ್ಬೋದೇ ಹೊರತು ನಿಮಗೆ ಟೋಟಲ್ ಆಗಿ ನನಗೆ ಪೊರೆನೇ ಬರಬಾರ್ದು ಅನ್ನೋ ರೀತಿ ಯಾವುದೇ ಮೆಡಿಸಿನ್ ಆಗಲಿ ಯಾವುದೇ ಇದಾಗಲಿ ಇಲ್ಲ, ಕಂಡಿಡ್ದಿಲ್ಲ ಇನ್ನು. ಇಷ್ಟೆಲ್ಲ ಮಾಹಿತಿ ಕೊಟ್ರಿ ಡಾಕ್ಟರ್ ಸ್ಫೂರ್ತಿ. ಈಗ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಸಂದೇಶ? ಪೊರೆ ಅನ್ನೋದು ಪ್ರತಿಯೊಬ್ರು ವಯಸ್ಸಾದ ನಂತರ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಒಂದು ಕಾಯಿಲೆ. ಸೊ ಇದನ್ನ ಕಾಯಿಲೆ ಅಂತ ತಿಳಿದೆ ಅದನ್ನ ಈಸಿಯಾಗಿ ಟ್ರೀಟ್ಮೆಂಟ್ ಮಾಡ್ಬೋದು, ಈಸಿಯಾಗಿ ಆಪರೇಷನ್ ಮಾಡಿಸ್ಕೋಬಹುದು ಅನ್ನೋದು ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಹಾಗಂತ ಒಂದು ವಿಷಯ ಹೇಳ್ತೀನಿ, ಎಲ್ಲಾ ಕಣ್ಣಿನ ದೃಷ್ಟಿದೋಷ ಪೊರೆ ಅಲ್ಲ. ಹಾಗೇನೆ ಎಲ್ಲಾ ದೃಷ್ಟಿದೋಷ ನೀವು ನೋಡಿಸ್ಬೇಕು, ಏನ್ ನಡೀತಾ ಇದೆ ಕಣ್ಣಲ್ಲಿ ಅಂತ ನೋಡ್ಬೇಕಂತಂದ್ರೆ ರೆಗ್ಯುಲರ್ ಆಗಿ ನಿಮ್ಮ ಕಣ್ಣಿನ ಡಾಕ್ಟರ್ನ ಕಾಣಿ. ಹಾಗೂ 50 ವರ್ಷ ಆದ್ಮೇಲೆ ವರ್ಷಕ್ಕೊಂದ್ಸಲ ಆದ್ರೂ ನಿಮ್ ಕಣ್ಣಿನ ದೃಷ್ಟಿನ ಟೆಸ್ಟ್ ಮಾಡಿಸ್ಕೊಳ್ಳಿ. ಇದರಿಂದ ನೀವು ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಅಂತ ಏನ್ ಹೇಳ್ತೀವಿ ಸದಾ ಕಾಲ ಚೆನ್ನಾಗಿರುತ್ತೆ. ನಿಮ್ಮ ಸಮಯನ ನಮ್ಮ ವೀಕ್ಷಕರಿಗಾಗಿ ನಮಗಾಗಿ ಮುಡಿಪಿಟ್ಟು ಇಷ್ಟೊತ್ತು ಕಣ್ಣಿನ ಪೊರೆ ಬಗ್ಗೆ ಸಂಪೂರ್ಣ ಮಾಹಿತಿನ ವಿವರವಾಗಿ ನಮ್ಮ ಪ್ರೇಕ್ಷಕರಿಗೆ ತಿಳಿಸಿ ಹೇಳಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಡಾಕ್ಟರ್ ಸ್ಫೂರ್ತಿ. ಈ ವೇದಿಕೆ ನನಗೆ ಕೊಟ್ಟಿರೋದಕ್ಕೆ ನಿಮಗೂ ಕೂಡ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಡಾಕ್ಟರ್ ಶಿಲ್ಪಾ. ಥ್ಯಾಂಕ್ ಯು ಅಂಡ್ ಜೈ ಶ್ರೀ ಗುರುದೇವ್. ತಿಳ್ಕೊಂಡ್ರಲ್ಲ ವೀಕ್ಷಕರೇ, ಯಾವ ತರ ಕಣ್ಣಿನ ಪೊರೆ ನಮಗೆ ಬರುತ್ತೆ, ಅದಕ್ಕೆ ನಾವು ಏನೇನ್ ಮಾಡ್ಬೇಕು, ವೈದ್ಯರನ್ನ ಯಾವಾಗ ಕಾಣ್ಬೇಕು, ಆಪರೇಷನ್ ಅಥವಾ ಟ್ರೀಟ್ಮೆಂಟ್ ಯಾವಾಗ ತಗೋಬೇಕು, ಅದು ತಗೊಂಡ ನಂತರ ನಾವು ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ಪಾಲಿಸ್ಬೇಕು, ಇಷ್ಟನ್ನೆಲ್ಲ ತಿಳ್ಕೊಂಡ್ರಿ. ಸೊ ನಿಮ್ಗೆ ಏನೇ ಬೇರೆ ತೊಂದರೆ ಇದ್ರು ಮೊದಲು ದೃಷ್ಟಿ ಮಂಜು ಆಗ್ತಾ ಇದೆ ಅಂತ ತಿಳಿದ ಹಾಗೇನೇನೆ ಅದರ ನಿಜಾಂಶನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಇರೋ ತಪ್ಪು ತಿಳುವಳಿಕೆಗಳನ್ನ ಹೋಗಲಾಡಿಸಿ ಡೈರೆಕ್ಟ್ ಆಗಿ ನೇರವಾಗಿ ನಿಮ್ಮ ಕಣ್ಣಿನ ಡಾಕ್ಟರ್ನ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿದ ನಂತರ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ನಿಮ್ಮ ಪ್ರಶ್ನೆಗಳನ್ನ ಮತ್ತೆ ಆ ಟೈಮಲ್ಲಿ ಏನಾದ್ರು ಡೌಟ್ ಬಂತು ಅಂತ ಅಂದ್ರೆ ಕ್ಲಿಯರ್ ಮಾಡಿಕೊಂಡು ಸೂಕ್ತ ಸಮಯದಲ್ಲಿ ಸೂಕ್ತವಾದ ಚಿಕಿತ್ಸೆನ ಪಡ್ಕೊಳ್ಳಿ. ಇದೇ ರೀತಿ ಇನ್ನು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿನ ನಿಮ್ಮೊಂದಿಗೆ ಪ್ರಸ್ತುತಪಡಿಸ್ತೇವೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡಿ, ಮತ್ತೆ ಈ ವಿಷಯನ ನಿಮ್ಮ ಆತ್ಮೀಯರಿಗೆ ಹಂಚಿಕೊಳ್ಳೋದಿಕ್ಕೆ ಶೇರ್ ಮಾಡಿ. ಇದ್ರ ಬಗ್ಗೆ ಏನೋ ಒಂದು ಅನುಮಾನ ಕಾಡ್ತೋ, ಇನ್ನು ನಿಮ್ಗೆ ಕ್ಲಾರಿಟಿ ಸಿಕ್ಕಿಲ್ಲ ವಿಷಯದ ಬಗ್ಗೆ ಅಂದಾಗ ಕಮೆಂಟ್ ಸೆಕ್ಷನ್ ಇದೆ, ಅಲ್ಲಿ ನಿಮ್ಮ ಡೌಟ್ಸ್ನ ಅಥವಾ ಕ್ವೆಶನ್ಸ್ನ ಕಮೆಂಟ್ ಮಾಡಬಹುದು. ಹಾಗೆ ಈ ಎಲ್ಲ ಮಾಹಿತಿಗಳನ್ನ ಮಿಸ್ ಮಾಡದೆ ತಿಳ್ಕೊಳ್ಳೋದಿಕ್ಕೆ ನಮ್ಮ BGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀ ಗುರುದೇವ್. If you enjoyed this video, don't forget to give it a thumbs up, share it with your friends, and hit that subscribe button for more exciting content.